ಬೆಳಗಿನ ಜಾವ ಕುಬೇರನಾಥ ಎದ್ದು ಆಸ್ಪತ್ರೆಗೆ ಹೊರಡಲು ಸಿದ್ಧನಾಗಬೇಕಾದ್ರೆ ಒಂದು ಭೀಕರ ವಾರ್ತೆ ಕಾದಿತ್ತು. ಭಟ್ಟರ ಹೋಟೆಲಿನ ಮಾಣಿ ಓಡಿಬಂದು, ಡಾಕ್ಟ್ರೇ, ಇಯಾಲಿನ ಯಾರೋ ಕಡ್ದಾಕಿದ್ದಾರಂತೆ. ರಾಮರಾಯರು ಬಾಯಮ್ಮ ಎಲ್ಲ ನಿಮಗೆ ಹೇಳಿಕೆ ಹೇಳಿ ಈಗ ತಾನೇ ಹೋದ್ರು ಎನ್ನು ಒಂದೇ ಉಸಿರಿಗೆ ಹೇಳಿದ. ಒಂದು ಲಘು ಮಾನಸಿಕ ಆಘಾತವಾದಂತೆ ಕುಬಿಯ ಮುಖ ಆಶ್ಚರ್ಯದಿಂದ ತುಂಬಿತು. ಕುಬಿ ಸಾವು ನೋವುಗಳಿಗೆ ಅಷ್ಟೊಂದು ವಿಚಲಿತನಾಗುತ್ತಿರಲಿಲ್ಲ. ಏಕೆಂದ್ರೆ ವೈದ್ಯ ವಿಜ್ಞಾನದ ಮೊದಲನೆಯ ಶಿಸ್ತು ಗಾಬರಿ ಗಲಿಬಿಲಿಗಳ ನಡುವೆಯೂ ತಾಳ್ಮೆ ಸಂಯಮದಿಂದಿರುವುದೇ ಆಗಿತ್ತು. ಕುಬಿ ಕಠೋರ ತಪಸ್ಯೆಯಿಂದ ಈ ಸಿದ್ಧಿಯನ್ನು ಪಡೆದುಕೊಂಡಿದ್ದನು. ಒಂದು ಕ್ಷಣದ ನಂತರ ಮೊದಲಿನ ತಾಳ್ಮೆಯಿಂದಲೇ ಎಲ್ಲಿ ಇದಾಗಿರೋದು ಎಂದು ಮಾಣಿಯನ್ನು ಕೇಳಿದನು. ಧೂಪದ ಮರದ ತಿರುವಿನ ಹತ್ತಿರ ಬಂಡೆ ಇದೆಯಲ್ಲ ಅಲ್ಲಿ ಎಂದು ಹೇಳಿ, ಬೇಕಾದರೆ ಬಂದು ತೋರಿಸುತ್ತೇನೆ ಎಂದ ಮಾಣಿ ಆ ಬಂಡೆ ಕೆಲವು ಕಾರಣಗಳಿಗಾಗಿ ಚೆನ್ನಾಗಿ ಗೊತ್ತಿದ್ದುದರಿಂದ ಬೇಡ, ನಾನೇ ಹೋಗುತ್ತೇನೆ ಎಂದ ಕುಬಿ. ಡಾಕ್ಟರು ಕರೆದರೆ ಹೋಟೆಲು ಚಾಕರಿಯಿಂದ ಒಂದು ಗಳಿಗೆ ವಿರಾಮ ದೊರೆತೀತೆಂದು ಯೋಚಿಸಿದ್ದ ಮಾಣಿ ನಿರಾಶನಾಗಿ ಹಿಂದಿರುಗಿಲ್ಲ. ಕುಬಿ ಆ ಸ್ಥಳವನ್ನು ತಲುಪಿದಾಗ ಅಲ್ಲೊಂದು ಜನದ ಸಂತೆಯೇ ನೆರೆದಿತ್ತು. ಬಾಯಮ್ಮ ಮತ್ತು ಓಬ್ರಿನ್ ಗುಳೋ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದರು. ಒಂದು ಬಸ್ಸು ಅಲ್ಲೇ ಕೊಂಚ ದೂರದಲ್ಲಿ ಪಕ್ಕಕ್ಕೆ ಓಲಿಕೊಂಡು ಬದಿಯಲ್ಲಿ ನಿಂತಿತ್ತು. ಆ ರಸ್ತೆಯಲ್ಲಿನ ದೊಡ್ಡ ಕೊರಕಲೊಂದಕ್ಕೆ ಅದರ ಚಕ್ರ ಧುಮುಕಿದ್ದರಿಂದ ಅದರ ಮುಂದುಗಡೆಯ ಆಕ್ಸಿಲ್ ಆಟದ ಸಾಮಾನ್ಯನೋಪಾದಿಯಲ್ಲಿ ಮುರಿದು ಹೋಗಿತ್ತು. ಸರಿಯಾದ ಜಾಗದಲ್ಲಿಯೇ ಬಸ್ ನಿಂತಿದ್ದರಿಂದ ಬಾಯಮ್ಮನ ಬಾಯಿಗೆ ಒಳ್ಳೆಯ ಪ್ರೇಕ್ಷಕ ವರ್ಗ ದೊರೆತಿತ್ತು. ಡಾಕ್ಟರು ದೂರದಲ್ಲಿ ಗಂಭೀರವಾಗಿ ಬರುತ್ತಿರುವುದನ್ನು ಕಂಡ ಕೂಡಲೇ ಗುಂಪಿನ ಮಾತು ನಿಧಾನ ಕಡಿಮೆಯಾಗತೊಡಗಿತು. ಒಬ್ಬ ಇನ್ನೊಬ್ಬನ ಕಿವಿಯಲ್ಲಿ, ಇವರೇ ಅಂತೆ ಕಣೋ ಕುಬಿ ಡಾಕ್ಟರು, ಇವ್ರ ಕೈಗುಣ ಅಂದ್ರೆ ಸತ್ತೋರು ಮೇಲೆದ್ದು ಬಾರಂತೆ. ಹೂವಪ್ಪನ ಸೊಸೆ ಹೊಟ್ಟೆ ನೋವು ತಡೆಯಲಾರದೆ ಬಾವಿ ಹಾರ್ಲಿಕ್ಕೆ ಹೋಗಿದ್ಲಂತೆ. ಈ ಪುಣ್ಯಾತ್ಮನ ಔಷಧಿ ಒಂದೇ ಒಂದು ಹೊತ್ತು ತಗೊಂಡಿದ್ದೇ ಗುಣಾಯ್ತಂತೆ ಎಂದು ಇನ್ನೊಬ್ಬನಿಗೆ ಗುಸುಗುಸು ಹೇಳಿದ. ಅದಕ್ಕೆ ಮತ್ತೊಬ್ಬ, ಅವೇನೇ ಇದ್ರೂ ಈ ಹುಡುಗಿ ಪ್ರಾಣ ಹಿಂದಕ್ಕೆ ಬರೋಲ್ಲ, ಈ ಮಾಲ್ ಹೋದ ಹಂಗೆ, ಕುತ್ತಿಗೆ ನಳಿಗೆನೆ ಕೊಯ್ದು ತುಂಡು ಮಾಡಿದ್ದಾರೆ, ಬ್ರಹ್ಮ ಬಂದ್ರೂ ಆಗೋಲ್ಲ ಎಂದ. ಡಾಕ್ಟರು ಗುಂಪಿನಲ್ಲಿ ದಾರಿ ಬಿಡಿಸಿಕೊಂಡು ಸರಸರ ಬಳಿ ಸಾರಿದರು. ಹಿಂದಿನ ದಿನ ನಡೆದ ಖನಿ ಇರಬೇಕು. ನೊಣಗಳು ಗುಯ್ಯೆಂದು ರಕ್ತದ ವಾಸನೆಗೆ ಮುತ್ತಿದ್ದವು. ಒಂದು ತೊಡೆಯ ಮೂಳೆ ಮುರಿದಿತ್ತು. ಕಾಲು ಭಾಗ ಕುತ್ತಿಗೆಯನ್ನು ಕತ್ತಿಯಿಂದ ಕುಯ್ದಿದ್ದರು. ತೊಡೆಯೆಲ್ಲ ರಕ್ತದ ಕಲೆ, ಲಂಗವೆಲ್ಲ ರಕ್ತ. ಅತ್ಯಾಚಾರದ ಪ್ರಕರಣದಂತಿತ್ತು. ಡಾಕ್ಟರು ಹೆಚ್ಚು ಮಾತಾಡದೆ ಏನೇನಾಗಿದೆ ಎಂದು ಪರಿಶೀಲಿಸಿ ರಾಮರಾಯನ ಬಳಿ ಏನನ್ನೋ ಹೇಳಿ ಸರಸರ ಒಂದು ನೋಟ್ ಪುಸ್ತಕ ತೆಗೆದು ಗುರುತು ಹಾಕಿಕೊಳ್ಳತೊಡಗಿದರು. ಕುಬಿ ಮುಖದಲ್ಲಿ ಒಂದು ಬಗೆಯ ಅಮಾನುಷ ಶಾಂತತೆ ಇತ್ತು. ಏನೋ ಚಿಕಿತ್ಸೆಯನ್ನು ಪವಾಡವನ್ನು ಎದುರು ನೋಡುತ್ತಿದ್ದ ಜನ ಕುಬಿ ಸುಮ್ಮನೆ ಗುರುತು ಹಾಕಿಕೊಳ್ಳತೊಡಗಿದುದನ್ನು ನೋಡಿ ಉದಾಸೀನದಿಂದ ಮತ್ತೆ ಮಾತಿಗೆ ತೊಡಗಿದರು. ಕಂಡಕ್ಟರು ಬಸ್ ಬಳಿ ಬಂದವನು, ಅಲ್ಲೋ ಡ್ರೈವರಣ್ಣ, ಸ್ವಲ್ಪ ನೋಡಿ ಮಾಡಿ ಬಿಡಬಾರ್ದೇನೋ ಮಾರಾಯ, ಒಳ್ಳೆ ಹೆಣ ಕಾಯೋ ಯೋಗ ತಂದಿಟ್ಟಿಯಲ್ಲ ನನ್ಗೆ ಎಂದು ಗೊಣಗಿದ. ಹೆಣ ಬೇಕಾದ್ರೆ ನೀನ್ ಕಾಮ್ಕೋ, ಈ ಊರಿಗೆ ಬಸ್ಸು ಓಡಿಸೋದು ಮಾತ್ರ ಇನ್ನೂ ನನ್ನಿಂದ ಸಾಧ್ಯವಿಲ್ಲ. ಈ ಆಕ್ಸಿಲ್ ಮುರಿದಿರೋದು 4ನೇ ಸಾರಿ. ಕಂತ್ರಿ ನನ್ಮಕ್ಳು ಈ ಚಂದಕ್ಕೆ ರೋಡ ರಿಪೇರಿ ಶಾಸ್ತ್ರ ಬೇರೆ ಮಾಡಿದ್ದಾರೆ. ನಮ್ಮ ಸಾವುಕಾರರ ಮುಖ ಹೆಂಗ್ ನೋಡೋಲೋ ಶಂಕರ. ಬಸ್ಸು ಹೀಗೆ ತಿಂಗಳಿಗೊಂದು ಆಕ್ಸಿಲ್ಲು, ವಾರಕ್ಕೊಂದು ಟೈಯರ್ ಹೋಗ್ತಿದ್ರೆ ಅವರಾದ್ರೂ ಎಲ್ಲಿಂದ ಸಂಬಳ ಕೊಡ್ತಾರೆ? ಈ ಹಾಳೂರಿಗೆ ರಸ್ತೆ ಯಾಕೆ, ಬಸ್ ಯಾಕೆ? ಕಳ್ಳ ನನ್ಮಕ್ಳಿಗೆ ಈ ಕೊಂಪೆಗೆ ಬೆಂಕಿ ಹಾಕಬೇಕು ಎಂದು ಖನಿಯಾದ ಮಗಳಿಗೆ ಹಲಬುತ್ತಿದ್ದ ಬಾಯಮ್ಮನಂತೆಯೇ ಹಲಬತೊಡಗಿದನು. ಹಲವರು ಬಸ್ ಹಾಳಾದುದಕ್ಕೆ ಸಂತಾಪ ಸೂಚಿಸಿದರು. ಒಬ್ಬ, ಆ ಸತ್ತಾರ್ ಸಾಬು ಕಂಟ್ರಾಟು ಮಾಡ್ತೀನಂತ 12,000 ತಿಂದಿದ್ದಾನೆ ಸೂಳೆಮಗ, ಏನು ಸತ್ತನೋ, ಬಸ್ರೀರಿಗೆ ಹೆರಿಗೆ ಆಗುತ್ತೆ ಇಲ್ಲಿ ಒಯ್ದ್ರೆ ಎಂದು ದಾರಿ ಕಂಟ್ರಾಕ್ಟರ್ ಮಾತಾಡಿದ ಸತ್ತಾರ್ ಸಾಬುಗೆ ಬೈಯತೊಡಗಿದ. ಸೈ ಎಲ್ಲ ಇಂಥ ಕುತ್ತಿಗೆ ಕುಯ್ಯೋ ಸೂಳೆ ಮಕ್ಕಳೇ ಎಂದು ಇನ್ನೊಬ್ಬನು ಉತ್ತರಿಸಿದ. ಆ ರಸ್ತೆಗೆ ಇನ್ನೊಂದು ಹಿನ್ನೆಲೆಯೂ ಒಂದು ಚರಿತ್ರೆಯೂ ಇತ್ತು. ಊರವರು ಸತ್ತಾರ್ ಸಾಬುವನ್ನು ಬೈದಂತೆಯೇ ಸತ್ತಾರ್ ಸಾಬು ಊರವರನ್ನು ಹೀನಾಮಾನ ಬೈಯುತ್ತಿದ್ದ. ಏಕೆಂದರೆ ಆ ರಸ್ತೆಗೆ ಮಂಜೂರಾಗಿದ್ದ 12,000 ರೂಪಾಯಿಗಳಲ್ಲಿ 2,000 ರೂಪಾಯಿಗಳು ಇನ್ನೂ ಊರವರಿಂದ ಅನಧಿಕೃತವಾಗಿ ಬರಬೇಕಿತ್ತು. ಸತ್ತಾರ್ ಸಾಬು ಊರವರಿಂದ ಹಣ ಸಂದಿದೆ ಎಂದು ಹೇಳಿ ತಾಲೂಕು ಬೋರ್ಡ್ನಿಂದ ಮಂಜೂರಾದ ಹಣ ಪಾವತಿ ಮಾಡಿಸಿಕೊಂಡಿದ್ದ. ಇತ್ತ ಊರವರೆಲ್ಲ ಕುಯ್ಯಲಾಗಲಿ ಹಣದ ಬದಲು ಭತ್ತವನ್ನೇ ಕೊಡುತ್ತೇವೆಂದು, ಕುಯ್ಯಲಾದ ನಂತರ ಮಾರಿ ಹಣವನ್ನೇ ಕೊಡುತ್ತೇವೆಂದು ಸಬೂಬು ಹೇಳಿ ತಪ್ಪಿಸಿಕೊಂಡು ಸತ್ತಾರ್ ಸಾಬುಗೆ ತಾಲೂಕು ಬೋರ್ಡ್ನಿಂದ ಹಣ ಪಾವತಿಯಾಗಲು ರಸ್ತೆ ಕೆಲಸ ಸಂಪೂರ್ಣ ಆಗಿದೆ ಎಂದು ಬರೆದುಕೊಟ್ಟರು. ಕೊನೆಗೆ ಊರಿನ ಪಾಲು ಬರದೇ ಹೋದಾಗ ಸತ್ತಾರ್ ಸಾಬು ಗಲಾಟೆ ಮಾಡಿದುದಕ್ಕೆ ರಸ್ತೆ ಸರಿಯಾಗಿಲ್ಲ, ನಾವು ತಾಲೂಕು ಬೋರ್ಡಿಗೆ ತಕರಾರು ಹಾಕುತ್ತೇವೆ ಎಂದು ಗಲಾಟೆ ಮಾಡಿದರು. ಹೀಗಾಗಿ ಸತ್ತಾರ್ ಸಾಬು ಧೂಪದ ಮರದ ತಿರುವಿನಲ್ಲಿ ಚರಂಡಿಗೆ ಅಡ್ಡಲಾಗಿದ್ದ ಭಾರೀ ಬಂಡೆ ಒಂದನ್ನು ತೆಗೆಯದೆ ಹಾಗೆ ಬಿಟ್ಟುಬಿಟ್ಟ. ಅದು ನೆಲವೊಳಗೂ ಬಹಳ ಆಳವಾಗಿದ್ದುದರಿಂದ ಅದನ್ನು ಡೈನಮೈಟ್ ಹಾಕಿ ಒಡೆದೇ ತೆಗೆಯಬೇಕಿತ್ತು.
ಕುಬಿ ಬಹಳ ಹೊಡೆದಾಡಿ ತಾಲೂಕು ಬೋರ್ಡ್ನಲ್ಲಿ ಆ ಬಂಡೆ ತೆಗೆಸಲು ಏರ್ಪಾಡು ಮಾಡಿದ್ದ. ಕುಬಿಯ ಮನಸ್ಸಿನಲ್ಲಿ ಆ ಬಂಡೆಯು ಇಡೀ ಊರಿನ ಹಿಂದುಳಿದಿರುವಿಕೆಗೆ ಒಂದು ಪ್ರತೀಕದಂತಿತ್ತು. ಊರವರಿಗೆ ಆ ಬಂಡೆ ತೆಗೆಸುವ ಇಷ್ಟವೇ ಇದ್ದಂತಿರಲಿಲ್ಲ. ಆ ಬಂಡೆಯ ಮೇಲೆ ಒಂದು ರಣಕುರುತ್ತದಂತೆ ಇತ್ಯಾದಿ ಕಲ್ಪನೆಗಳನ್ನು ಸೃಷ್ಟಿಸಿದ್ದರು. ಭೈರಾಪುರದ ಜನರಿಗೆ ಒಂದು ಬಗೆಯ ಗೂಢ ದ್ವೇಷ ಆ ಹೊಸ ರಸ್ತೆಯ ಮೇಲೆ ಮೂಡತೊಡಗಿತ್ತು. ಆ ರಸ್ತೆಯಾದ ಮೇಲೆ ಹಾಸನದಿಂದ ಲೆವಿ ಭತ್ತ, ಸಾಲ ಮುಂತಾದವುಗಳ ವಸೂಲಿಗೆ ಡೆಪ್ಯೂಟಿ ಕಮಿಷನರ್ ಮುಂತಾದವರು ಬರತೊಡಗಿದ್ದರು. ಯಾವ್ಯಾವುದೋ ನಿಧಿಗಳಿಗೆ ವಂತಿಗೆ ಕೂಡಿಸುವವರು ಒಳ್ಳೆಯ ರಸ್ತೆ ನೋಡಿ ದಿಕ್ಕು ಬದಲಾಯಿಸಿ ಇತ್ತ ಬರತೊಡಗಿದ್ದರು. ನೆಂಟರಿಷ್ಟರ ಓಡಾಟವೂ ಹೆಚ್ಚತೊಡಗಿತು. ಕಾಫಿ, ಹಾಲು ಇತ್ಯಾದಿಗಳು ಎಲ್ಲರ ಮನೆಯಲ್ಲೂ ಹೆಚ್ಚು ಖರ್ಚಾಗತೊಡಗಿತು. ಆಗಿಂದಾಗ್ಗೆ ಶರಾಬು ಕಾಂಟ್ರಾಕ್ಟರ್ ವೆಂಕಟಶೆಟ್ಟಿಯ ಕಡೆಯ ಎಕ್ಸೆಸ್ ಪೊಲೀಸಿನವರು ಗೂಂಡಾಗಳು ಗುಮಾನಿ ಇದ್ದ ಮನೆಗಳ ಮೇಲೆ ದಾಳಿ ಮಾಡತೊಡಗಿದ್ದರು. ಕಳ್ಳಭಟ್ಟಿ ಉಪಕರಣಗಳ ಜೊತೆಗೆ ಸಿಕ್ಕಿದ್ದನ್ನೆಲ್ಲ ದೋಚತೊಡಗಿದ್ದರು. ಕಾಫಿ ಕಳ್ಳಸಾಗಾಣಿಕೆ ಹಿಡಿಯುವವರು ಸಹ ಒಕ್ಕರಿಸಿ ಹಿತ್ತಿಲಲ್ಲಿದ್ದ ಮೂಟೆ ಬಿಚ್ಚಿಸತೊಡಗಿದ್ದರು. ಇವುಗಳೆಲ್ಲದರ ದೆಸೆಯಿಂದ ಅಪ್ರಜ್ಞಾಪೂರ್ವಕವಾಗಿ ಭೈರಾಪುರದ ಜನ ಆ ಹೊಸ ರಿಪೇರಿಯಾದ ರಸ್ತೆಯನ್ನು ದ್ವೇಷಿಸತೊಡಗಿದ್ದರು. ಮಳೆಗಾಲ ಈ ನಡುವೆ ಆರಂಭವಾಗಿ ಮಳೆ ನೀರಿನ ಭಾರೀ ಪ್ರವಾಹ ಬಂದು ಬಂಡೆಗೆ ಅಪ್ಪಳಿಸಿ ಅಡ್ಡ ತಿರುಗಿ ರಸ್ತೆಯ ಮೇಲೆಲ್ಲ ಹರಿಯತೊಡಗಿತ್ತು. ರಸ್ತೆಗೆ ಹಾಕಿದ್ದ ಬೇಬಿ ಜಲ್ಲಿಯೆಲ್ಲ ಪಕ್ಕಕ್ಕೆ ಜರುಗಿ ಉರುಳಿ ಚರಂಡಿ ಸೇರಿತು. ಎತ್ತಿನ ಗಾಡಿಗಳು ತಿರುಗಾಡಿದವು. ಉಕ್ಕಿನ ಹಳಿ ಕಟ್ಟಿಸಿದ್ದ ಅವುಗಳ ಚಕ್ರದ ಜಾಡಿನಲ್ಲಿ ನೀರು ಹರಿದು ಭಾರೀ ಕೊರಕಲಾಗಿ ಅಲ್ಪಕಾಲದಲ್ಲೇ ಕಾರು, ಜೀಪುಗಳ ಸಂಚಾರಕ್ಕೆ ರಸ್ತೆ ಅಯೋಗ್ಯವಾಗಿ ಹೋಯಿತು. ಲೈನ್ ಬಸ್ಸು ಟ್ರಿಪ್ಪಿಗೊಂದು ಸಾರಿಯಂತೆ ಗ್ಯಾರೇಜಿಗೆ ಹೋಗಿ ಬರತೊಡಗಿತ್ತು. ಸತ್ತಾರ್ ಸಾಬು ಕಣ್ಕಟ್ಟಿಗೆ ಕತ್ತರಿಸಿದ್ದ ಈಚಲು ಗುತ್ತಿಯ ಬಡ್ಡೆಗಳು ಚಿಗುರಿ ರಸ್ತೆಯ ಮಧ್ಯೆ ರಾರಾಜಿಸತೊಡಗಿದವು. ರಸ್ತೆಯುದ್ದಕ್ಕೂ ಗಾಡಿಗಳು ಹಿಂದಕ್ಕೆ ಹೋಗದಂತೆ ಚಕ್ರಕ್ಕೆ ಕೊಟ್ಟ ದೊಡ್ಡ ದೊಡ್ಡ ಕಲ್ಲುಗಳು ಬೇರೆ ಬಿದ್ದಿದ್ದವು. ಕುಬಿ ಈ ಧೂಪದ ಮರದ ಬಂಡೆ ತೆಗೆಸದಿದ್ದರೆ ಉದ್ಧಾರವೇ ಇಲ್ಲ ಎಂದು ಇಂಜಿನಿಯರ್ಗಳನ್ನು, ತಾಲೂಕು ಮಂಡಳದ ಅಧ್ಯಕ್ಷರನ್ನು ಕಂಡು ಯತ್ನಿಸತೊಡಗಿದನು. ಭೈರಾಪುರದವರಿಗೆ ಯಾರಿಗೂ ಆ ಬಂಡೆ ತೆಗೆಸುವುದು ಇಷ್ಟವೇ ಇರಲಿಲ್ಲ. ಆದರೂ ಯಾರೂ ಬಾಯಿಬಿಟ್ಟು ಕುಬಿ ಡಾಕ್ಟರ ಬಳಿ ಹೇಳಲಿಲ್ಲ. ಒಳಗಿಂದೊಳಗೆ ನಮಗೇನೋ ಕಾರೋ ಜೀಪೋ, ನಮಗೊಂದು ಎತ್ತಿನ ಗಾಡಿಗೆ ಹಾದಾದ್ರೆ ಸಾಕಂತಿಟ್ಕೊಳ್ಳಿ ಎಂದೆನ್ನುತ್ತಿದ್ದರು. ಈ ಎಲ್ಲ ಚರಿತ್ರೆಯ ದೆಸೆಯಿಂದಲೇ ಧೂಪದ ಮರದ ತಿರುವಿನ ಬಂಡೆ ಕುಬಿಗೆ ನಿರಾಯಾಸವಾಗಿ ಯಾವ ಜಾಗ ಎಂದು ಗೊತ್ತಾದುದು. ಕುಬಿ ಎಷ್ಟೋ ಕೊಲೆ, ಖನಿ, ವಿಷಪ್ರಾಶನಗಳನ್ನು ನೋಡಿದ್ದ. ಪ್ರತಿ ಬಾರಿಯೂ ಆದಷ್ಟು ನಿರ್ಭಾವದಿಂದ ಇವುಗಳನ್ನು ವೀಕ್ಷಿಸಿ ಆದಷ್ಟು ವಸ್ತುನಿಷ್ಠನಾಗಿ ತನ್ನ ವರದಿಯನ್ನು ತಯಾರು ಮಾಡಿ ಕಳುಹಿಸುತ್ತಿದ್ದ. ಕೋರ್ಟಿನಲ್ಲೂ ಕೂಡ ಜಡ್ಡರು, ಲಾಯರುಗಳು ಕುಬಿಯ ಮಾತುಗಳನ್ನು ಬಹಳ ಗೌರವಿಸುತ್ತಿದ್ದರು. ಕುಬಿ ಸ್ಥೂಲವಾಗಿ ಶವಪರೀಕ್ಷೆ ಮಾಡಿ ಪೊಲೀಸ್ ಮಹಜರ ನಂತರ ವಿವರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕಳುಹಿಸರೆ ಎಂದು ರಾಮರಾಯನಿಗೆ ತಿಳಿಸಿ ಆಸ್ಪತ್ರೆಯ ದಾರಿ ಹಿಡಿದ. ಬಸ್ ಕೆಟ್ಟುದರಿಂದ ಭೈರಾಪುರದ ಹಲವು ಬಸ್ ಪ್ರಯಾಣಿಕರು, ಹಲವು ದಾರಿಹೋಕರು ಡಾಕ್ಟರೊಡನೆ ಊರಿನ ದಾರಿ ಹಿಡಿದರು. ಅವರೊಬ್ಬ ತನಗೆ ಖನಿ ಬಗ್ಗೆ ಗೊತ್ತಿದ್ದಷ್ಟನ್ನು ಎಲ್ಲರಿಗೂ ವಿವರಿಸತೊಡಗಿದ. ಇಯಾಲ ಎಷ್ಟು ಹೊತ್ತಾದರೂ ಮನೆಗೆ ಬಾರದುದನ್ನು ಕಂಡು ಬಾಯಮ್ಮ ಊರೆಲ್ಲ ಹುಡುಕಿ ಕೊನೆಗೆ ಪಕ್ಕದ ಗುಬ್ಬಗದ್ದೆ ಎಂಬ ಊರಿನಲ್ಲಿದ್ದ ತಂಗಿಯ ಮನೆಗೇನಾದರೂ ಹೋಗಿರಬಹುದೇ ಎಂದು ಅಲ್ಲಿಗೆ ಹೋದಳಂತೆ. ಈ ನಡುವೆ ದಾರಿಯಲ್ಲಿ ಗಾಡಿ ಹೊಡೆದುಕೊಂಡು ಬರುತ್ತಿದ್ದ ಅರವರ ಸೇಸನಿಗೆ ಇಯಾಲದ ಹಾಲಿನ ಕ್ಯಾನಿನ ಮುಚ್ಚಳ ಸಿಕ್ಕಿದಂತೆ. ಆತ ಅದು ಇಯಾಲದ್ದೇ ಎಂದು ಗುರುತಿಸಿ ಒಯ್ದು ಓಬ್ರಿನ್ಗೆ ಕೊಟ್ಟೆನಂತೆ. ಅಲ್ಲಿಂದ ಅವಳ ತಂದೆ ಓಬ್ರಿನ್, ಗಾಡಿ, ಸೇಸನ್ ಹಾಗೂ ಇನ್ನಿಬ್ಬರು ಸೇರಿ ಇಯಾಲದ ಖನಿಯನ್ನು ಪತ್ತೆ ಮಾಡಿದ್ದರಂತೆ. ಬುಡುಬುಡುಕೆಯಂತೆ ಗೊಣಗುತ್ತಿದ್ದ ಇವನ ಮಾತಿನ ಮೇಲೆ ಕುಬಿ ಹೆಚ್ಚಿನ ಗಮನ ಕೊಡಲಿಲ್ಲ. ಸದ್ಯಕ್ಕೆ ಅವನಿಗೆ ಇಯಾಲದ ಸಾವು ಖನಿಯೋ ಅತ್ಯಾಚಾರವೋ ಎಂಬ ಸಮಸ್ಯೆಯಾಗಿತ್ತು. ಏಕೆಂದರೆ ಅವಳಿಗೆ ವಿಪರೀತ ಹೊಟ್ಟೆ, ಸೊಂಟ ನೋವು, ರಕ್ತಸ್ರಾವವೂ ಇತ್ತು ಎಂದು ಬಾಯಮ್ಮ ಹೇಳಿದ್ದಳು. ಹೀಗಾಗಿ ಇದೊಂದು ಒಗಟಿನಂತೆ ತೋರಿತು. ಪೋಸ್ಟ್ ಮಾರ್ಟಂಗೆ ಕಳುಹಿಸಿದಾಗ ಆಲೋಚಿಸೋಣೆಂದು ತನ್ನ ವೃತ್ತಿಯ ಪರಿಧಿಯೊಳಗೆ ಆದಷ್ಟು ಪತ್ತೆ ಮಾಡಬೇಕೆಂದು ಅಂದುಕೊಂಡನು. ಕುಬಿಗೆ ಪತ್ತೇದಾರಿ ಕೆಲಸ ಖಂಡಿತ ಇಷ್ಟವಿಲ್ಲದ್ದು. ಆದರೆ ಆ ದಿಕ್ಕಿನಲ್ಲಿಯೂ ಕುಬಿಯ ಪ್ರಜ್ಞೆ ಕೆಲಸ ಮಾಡಬಲ್ಲುದಾಗಿತ್ತು. ಏಕೆಂದರೆ ಅವನು ಬಯಸಲಿ ಬಿಡಲಿ ಕುಬಿಯದು ಒಂದು ಬಗೆಯ ಪತ್ತೇದಾರಿ ಕೆಲಸವೇ. ರೋಗದ ಸ್ವರೂಪ, ಲಕ್ಷಣ, ದೇಹದಲ್ಲಿ ಅದು ಅಭಿವ್ಯಕ್ತವಾಗುವ ಬಗೆ, ರೋಗಿಯ ಚರಿತ್ರೆ ಇತ್ಯಾದಿಗಳನ್ನೆಲ್ಲ ಅರಿತು ಸಾಮರಸ್ಯಗೊಳಿಸಿ ಒಂದು ಕಾರಣ ಪತ್ತೆ ಮಾಡಿ ಔಷಧಿ ಕೊಡುವುದು ಪತ್ತೇದಾರಿ ಕೆಲಸವಲ್ಲವೇ? ಆದರೆ ವೈದ್ಯನಿಗೂ ಪತ್ತೇದಾರನಿಗೂ ಇರುವ ಒಂದು ವಿಶೇಷ ವ್ಯತ್ಯಾಸ ಮಾತ್ರ ಕುಬಿಯಲ್ಲಿತ್ತು. ಕೊಲೆಪಾತಕನನ್ನೋ, ಕೇಡಿಯನ್ನೋ, ಪಾತಕಿಯನ್ನೋ ಪತ್ತೆ ಮಾಡಿ ನೇಣುಗಂಬಕ್ಕೆ ಹತ್ತಿಸಬೇಕೆಂಬ ವಿಶಿಷ್ಟ ಛಲ ಕುಬೇರನಲ್ಲಿ ಇರಲಿಲ್ಲ. ಅವನ ವೈದ್ಯಕೀಯ ಚರಿತ್ರೆಯ ದಿನಚರಿಯಲ್ಲಿ ಯಾವುದೇ ಮನುಷ್ಯನೂ ಕಾರಣನಲ್ಲದ ಅನೇಕ ಸಾವನ್ನು, ನೋವನ್ನು ಕಂಡಿದ್ದ. ಭೀಕರ ರೋಗರುಜಿನಗಳಿಗೆ ತುತ್ತಾಗಿ ಕುಬಿಯ ನಿತಾಂತ ಪ್ರಯತ್ನವನ್ನು ಮೀರಿ ಸಾವನ್ನಪ್ಪಬೇಕಾದವರನೇಕರನ್ನು ಕಂಡಿದ್ದ. ವಿಚಾರಣೆಯೇ ಇಲ್ಲದ ಈ ಶಿಕ್ಷಾಕ್ರಮದೆದುರು ಯಾರೋ ಒಬ್ಬನನ್ನು ಕೊಂದ ಯಾವನೋ ಒಬ್ಬನನ್ನು ಬೆನ್ನು ಹತ್ತಿ ಪತ್ತೆ ಮಾಡಿ ಗಲ್ಲಿಗೇರಿಸುವುದು ಒಂದು ಭಾರೀ ಶೌರ್ಯದಂತೆ ಕಂಡಿರಲಿಲ್ಲ ಕುಬೇರನಿಗೆ.
ಆದರೂ ಕುಬಿ ಇಯಾಲಳ ಕೊಲೆಯ ಬಗ್ಗೆ ತನ್ನದೇ ಆದ ರೀತಿಯಲ್ಲಿ ಆಲೋಚಿಸುತ್ತಿದ್ದ. ಈ ಜಗತ್ತನ್ನು ಇನ್ನೊಂದು ಹೆಜ್ಜೆ ಹೆಚ್ಚಾಗಿ ಅರಿತುಕೊಳ್ಳಲು ಸಾಧ್ಯವೇ ಎಂದು. ಸಾಯಂಕಾಲದ ಹೊತ್ತಿಗೆ ಕಾಂಪೌಂಡರ್ ರಾಮರಾಯ ಸುಸ್ತಾಗಿ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಆಸ್ಪತ್ರೆ ಕಡೆಗೆ ಬಂದ. ಇಯಾಲಳ ಕೊಲೆ ನಡೆದ ಸ್ಥಳ ರಾಮಣ್ಣಗೌಡ ಎಂಬುವರ ತೋಟದೊಳಗಿತ್ತು. ಅವನು ಓಬ್ರಿನ್ ತೋಟದ ಮ್ಯಾನೇಜರು ವಿಠಲನಾಯನು, ಹಾಸನದ ಪೊಲೀಸ್ ಸೂಪರಿಂಟೆಂಡರು ಎಲ್ಲಾ ಬಂದಿದ್ದರು. ಅಲ್ಲಿ ಇದ್ದೋರದ್ದು, ಹೋದವರದ್ದು, ಬಂದವರದ್ದು ಎಲ್ಲ ಹೆಸರು ವಿಳಾಸ ತಗೊಳ್ಳುತ್ತಾ ಇದ್ದರು. ಯಾರಿಗೆ ಏನೇನು ಗ್ರಹಚಾರ ಕಾದಿದೆಯೋ, ಥುತ್, ನಾನು ಬೇಜಾರಾಗಿ ಹೇಳಿದೆ. ಡಾಕ್ಟರು ಪರೀಕ್ಷೆ ಮಾಡೋದೆಲ್ಲ ಮಾಡಿ ಆಗಿದೆ. ಇನ್ನು ಹೊಟ್ಟೆ ಕುಯ್ದು ನೋಡಲಿಕ್ಕೆ ಇದೇನು ಪಾಯ್ಸನ್ ಕೇಸ್ ಅಲ್ಲವಲ್ಲ, ಡೀಟೇಲ್ ಪೋಸ್ಟ್ಮಾರ್ಟಮ್ ಯಾಕೆ ಅಂತ. ಆ ಗೋಳು, ಆ ರಂಪ ಯಾರಿಗೆ ಬೇಕು ಸಾರ್? ನನ್ನ ವೈರಿಗೂ ಬೇಡ ಆ ಹಣೆ ಬರಹ. ಅದ್ಯಾವ ಮುಂಡೆ ಮಗ ಸಾರಿ ಕೆಲ್ಸ ಮಾಡಿದವನು? ಬಂಗಾರದಂಥ ಹುಡುಗಿ. ಒಟ್ಟಿನಲ್ಲಿ ಇದೇನು ಕೇಸು ಅಂತ ಸಾರ್ ನಿಮ್ಮ ಅಭಿಪ್ರಾಯ ಎಂದು ಡಾಕ್ಟರ್ ಅತ್ತ ತಿರುಗಿದ. ರಾಮರಾವ್, ಡೀಟೇಲ್ ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ನಿಮಗೆ ಹೇಳಿ ತಗೊಂಡು ಬನ್ನಿ ಬಾಡಿಯನ್ನ ಅಂತ ಹೇಳಿರಲಿಲ್ಲವೇ? ನಾಳೆ ಕೋರಿನಲ್ಲಿ ಕೇಸು ಪರೀಕ್ಷೆ ಮಾಡೋ ಉತ್ತರ ಹೇಳೋವನು ನೀವೋ ನಾನೋ? ನೀವು ಏನೂ ಬೇಡ ಎಂದರೆ ಆ ಪೊಲೀಸಿನವರು ಇನ್ನೂ ಅಲಕ್ಷ್ಯ ಮಾಡುತ್ತಾರೆ ಎಂದು ಕುಬಿ ರಾಮರಾಯನ ಮೇಲೆ ಒಮ್ಮೆಲೆ ರೇಗಿದ. ಇಲ್ಲ ಸಾರ್, ಅಲಕ್ಷ್ಯ ಮಾಡುವಂತೆ ಕಾಣಲಿಲ್ಲ. ಪೊಲೀಸು ನಾಯಿ ತಗೊಂಡು ಬೈತಾರಂತೆ. ಭೈರಾಪುರಕ್ಕೆ ಸ್ಪೆಷಲ್ ಸಿಐಡಿ ಪ್ಯಾಡನ್ನು ಕಳುಹಿಸುತ್ತಾರೆಂದು ತೋರುತ್ತದೆ ಎಂದು ಸಬೂಬು ಹೇಳುವ ಧಾಟಿಯಲ್ಲಿ ಹೇಳಿ ರಾಮರಾಯ ಬೀಸುವ ದೊಣ್ಣೆ ತಪ್ಪಿಸಿಕೊಳ್ಳುವಂತೆ ನುಸುಳಿಕೊಂಡ. ಆದರೆ ಕೊನೆಗೆ ನಿಜವಾದುದು ಕುಬೇರನ ಸಂಶಯವೇ. ಡಾಕ್ಟರು ಈಗಾಗಲೇ ಪರೀಕ್ಷೆ ಮಾಡಿದ್ದಾರಲ್ಲ, ಇನ್ನು ಪರೀಕ್ಷೆ ಮಾಡಿ ಅವರೇನು ತಾನೇ ಹೇಳಿಯಾರು? ಇನ್ನು ಇರೋದೆಲ್ಲ ನಮ್ಮ ಮೇಲೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಅರ್ಸ್ತೆ ಹೇಳಿದ. ಏಕೆಂದರೆ ಆದಷ್ಟು ಡಾಕ್ಟರ ತನಿಖೆ ಕಡಿಮೆ ಇದ್ದಷ್ಟು ಕೂಡ ತಮ್ಮ ಕಿತಾಪತಿಗೆ ಸುಲಭ. ಇದರೊಡನೆ ಅಯ್ಯೋ ಪಾಪ, ಜೀವದಾಗಿದ್ದಾಗಿನ ಹಿಂಸೆ ಅನುಭವಿಸಿದ್ದೇ ಸಾಕು, ಇನ್ನು ಸತ್ತು ಸ್ವಾಮಿಪಾದ ಸೇರಿದ ಮೇಲೂ ಯಾಕೆ ನಾವು ತೊಂದರೆ ಕೊಡೋಣ? ಅತ್ತಲಾಗಿ ಹಣ ಕೊಟ್ಟು ಬಿಡಿ ಇನ್ಸ್ಪೆಕ್ಟರೆ ಎಂದು ರಾಮಣ್ಣಗೌಡ ಬೇರೆ ಭಾರಿ ಉಪಕಾರ ಮಾಡುವವನ ಧಾಟಿಯಲ್ಲಿ ಹೇಳಿದ. ಪಾಪ ತಂದೆ ತಾಯಿಯ ಕರುಳು ಚುರ್ರೆಂದಿತ್ತು ಈ ಧಾಟಿಯ ಉದ್ಧಾರಗಳಿಂದ. ಅವರಿಗೆ ಇಯಾಲಳ ಹೆಣವನ್ನು ಕುಯ್ದು ವಿರೂಪಗೊಳಿಸಿ ಮಾಂಸದ ಮೂಟೆ ಕೊಡುತ್ತಾರೆಂದು ಬೇಸರವಾಗಿತ್ತು. ಹೀಗಾಗಿ ಓಬ್ರಿನ್ ವಿಠಲರಾಯನ ಮುಖಾಂತರ ಇನ್ಸ್ಪೆಕ್ಟರಿಗೆ ಹೇಳಿಸಿ ಶವ ಸುಪರ್ದಿಗೆ ತೆಗೆದುಕೊಂಡ. ಕ್ರಿಶ್ಚಿಯನರ ರೀತ್ಯ ಆಕೆಗೆ ಶವಸಂಸ್ಕಾರವೂ ಆಯಿತು. ಪುಟ್ಟ ಸುಂದರಿ ಇಯಾಲಳ ಜೀವಜ್ಯೋತಿ ಗತಕಾಲಕ್ಕೆ ಸೇರಿಹೋಯಿತು. ಈ ಘಟನೆಯ ನಂತರ ಕುಬೇರನ ಮನಸ್ಸು ಯಾವುದೋ ಒಂದು ಅವ್ಯಕ್ತ ಆಂದೋಲನಕ್ಕೆ ಸಿಕ್ಕಿಕೊಂಡಿತು. ತನ್ನ ಧ್ಯೇಯ ವೃತ್ತಿಗಳಿಂದ ಆಚೀಚೆಗೆ ತುಡಿಯದಂತೆ ಮನಸ್ಸು ನಿಲ್ಲಿಸಲು ಹೋರಾಡುತ್ತಿದ್ದ ಆತ ರಾಮರಾಯ ಎಷ್ಟೋ ಸಾರಿ ಇಯಾಲಳ ಕೊಲೆಯ ಬಗ್ಗೆ ವ್ಯಕ್ತಪಡಿಸಿದ ಸಂದೇಹ, ಶಂಕೆಗಳು, ವಾದಗಳೆಲ್ಲೆಲ್ಲ ಭಾಗವಹಿಸಿ ಚರ್ಚಿಸುತ್ತಿದ್ದ. ಮೊದಲು ರಾಮರಾಯ ಧನು ಕಾಯುವವರು ಎಂದು ವಾದಿಸಿದ. ಆದರೆ ಧನು ಕಾಯುವವರಾರೂ ಆ ಕಡೆಗೆ ದನ ಮೇಯಿಸಲು ಹೋಗುತ್ತಿರಲಿಲ್ಲ. ಎರಡನೆಯದು, ಧನು ಕಾಯುವ ಹುಡುಗರಲ್ಲಿ ಯಾರೂ ಕೂಡ ದೊಡ್ಡವರಿರಲಿಲ್ಲ. ಎಲ್ಲ ಚಿಕ್ಕ ಹುಡುಗರು. ಲೈಂಗಿಕ ಅತ್ಯಾಚಾರಗಳಿಗೆ ಎಳೆಸುವಂತಹ ವಯಸ್ಸು ಅವರದಾಗಿರಲಿಲ್ಲ. ಅತ್ಯಾಚಾರದ ವಿಷಯ ಬಂದಾಗೆಲ್ಲ ತಾನು ಶವವನ್ನು ಸವಿವರವಾಗಿ ಪರೀಕ್ಷಿಸದಿದ್ದುದು ಅಪರಾಧವಾಯಿಕೆಂದು ಮಿಸುಗಾಡುತ್ತಿದ್ದ ಕುಬಿ. ಸಂಥೆಮಾಳದಲ್ಲಿ 3-4 ಜನ ಹುಚ್ಚರಿದ್ದರು. ಇವರು ಇಡೀ ಭೈರಾಪುರಕ್ಕೆ ಚಿರಪರಿಚಿತರಾದವರಾಗಿದ್ದರು. ಆದರೆ ಇವರ ಬಳಿ ಯಾವುದೇ ಆಯುಧಗಳನ್ನು ಯಾರೂ ಎಂದೂ ನೋಡಿರಲಿಲ್ಲ. ಜೊತೆಗೆ ಉಪದ್ರವಕಾರಿ ಬುದ್ಧಿಯೇ ಆಗಲಿ, ಹಿಂಸಾ ಪ್ರವೃತ್ತಿಯೇ ಆಗಲಿ ಇವರಲ್ಲಿ ಅಷ್ಟೊಂದು ಕಂಡುಬರುತ್ತಿರಲಿಲ್ಲ. ಕುಬಿ ಆದರೂ ಸಂಶಯ ವ್ಯಕ್ತಪಡಿಸಿ ಇವರಿಂದ ಅತ್ಯಾಚಾರ, ಕಾಮವಿಕಾರಗಳು ಸಾಧ್ಯವೆಂದು, ಏಕೆಂದರೆ ಸ್ತ್ರೀ ಸಂಪರ್ಕವಿಲ್ಲದೆ ಲೈಂಗಿಕಾಸಕ್ತಿ ವಿಪರೀತವಾಗಿರಬಹುದು ಎಂದು, ತಲೆ ಕೆಟ್ಟಿದ್ದರೂ ಸಹ ದೇಹ ಕೆಟ್ಟಿರುವುದಿಲ್ಲೆಂದು ಹೇಳಿದ. ರಾಮರಾಯ ಇವರ ಮೇಲೆ ಜನ ಬಿಟ್ಟು ಇವರ ಚರ್ಯೆ ಗಮನಿಸಬೇಕು ಎಂದು ಹೇಳಿದ. ರಾಮರಾಯನ ಚಿಂತನೆ, ಆಲೋಚನೆ, ಉತ್ಸಾಹಗಳಿಗೆ ತನ್ನದೊಂದು ಹೊಸ ತಿರುವು, ದೃಷ್ಟಿಕೋನ ಕೊಡುತ್ತಿದ್ದ ಕುಬಿ. ಪೊಲೀಸರು ಮೊದಲು ತೀರಾ ನಿರಾಸಕ್ತರಾಗಿ ಹೆಣವನ್ನು ಕೊಟ್ಟಿದ್ದಕ್ಕಾಗಿ 15 ರೂಪಾಯಿ ಲಂಚ ತೆಗೆದುಕೊಂಡು, ಅರ್ಥಾತ್ ಸಂಬಂಧವಿಲ್ಲದವರನ್ನು ಕರೆದು ಥಳಿಸುತ್ತಾ ಕಾಲ ಕಳೆಯುತ್ತಿದ್ದರು. ಈ ನಡುವೆ ಭೈರಾಪುರದ ಜಮೀನು ಅಡಮಾನ ಬ್ಯಾಂಕಿನ ಚುನಾವಣೆ ಆಯಿತು. ಪ್ಲಾಂಟರ್ ಪಿಂಟೋ, ಸತ್ತಾರ್ ಬಾಬು, ಶಿವಣ್ಣ, ವೀರಪ್ಪ, ಬಸವಯ್ಯ, ಗುರುರಾಯ ಇತ್ಯಾದಿ ಲಿಂಗಾಯತರ ಗುಂಪಿನಲ್ಲಿ ಒಬ್ಬನೂ ಚುನಾಯಿತನಾಗದಂತೆ ಒಕ್ಕಳಿಗರು ನೋಡಿಕೊಂಡರು. ಅನೇಕ ಓಟುದಾರರನ್ನು ತಮ್ಮ ಕಡೆಗೆ ಹಣ ಕೊಟ್ಟು ಒಲಸಿಕೊಂಡು, ಇನ್ನು ಕೆಲವರನ್ನು ದೇಶಾಂತರ ಕರೆದೊಯ್ದು ಚುನಾವಣೆಯ ಅನಂತರವೇ ಹಿಂದಿರುಗುತ್ತಿದ್ದರು. ಸರಿ, ಮತ್ತೆ ದ್ವೇಷ ಹೊತ್ತಿ ಉರಿಯಿತು. ಶಿವಣ್ಣ, ಗುರುರಾಯ, ಬಸವಯ್ಯ ಎಲ್ಲ ಪ್ಲಾಂಟರ್ ಪಿಂಟೋ ಸಹಾಯದಿಂದ ಓಬ್ರಿನ್ ಬಳಿಗೆ ಬಂದರು. ಇಬ್ಬರೂ ಕ್ರಿಶ್ಚಿಯನರೆಂಬುದನ್ನು ಅರಿತ ಅವರು ಅದಕ್ಕಾಗಿಯೇ ಪಿಂಟೋನನ್ನು ಕರೆದು ತಂದಿದ್ದರು.
ಪಿಂಟೋ ಓಬ್ರಿನ್ಗೆ, ಎಂತಿದ್ದರೂ ನಿನ್ನ ಮಗಳು ಹೋದಳು. ಅದನ್ನು ಕಟ್ಟಿಕೊಂಡು ಗೋಳಾಡುತ್ತಿದ್ದರೆ ಏನೂ ಪ್ರಯೋಜನವಿಲ್ಲ. ಈಗ ಈ ಗೌಡರಿಗೆ ಬುದ್ಧಿ ಕಲಿಸಲು ಏನಾದರೂ ಸಹಾಯ ಮಾಡು. ನಿನ್ನ ಮಗಳಿಗೂ ರಾಮಣ್ಣಗೌಡನಿಗೂ ಸಂಬಂಧ ಇತ್ತು ಎಂದು ಹೇಳು. ಆ ಉಳಿಗಕ್ಕಿದ್ದ ಗೌಡ ಎಷ್ಟೊಂದು ಸೊಕ್ಕಿದ್ದಾನೆ ಎಂದು ಹೇಳಿದ. ಹಾಗೆ ಹೇಳಿಕೆ ನೀಡಬೇಕೆಂದು ಬಲಾತ್ಕರಿಸಿ ಚರ್ಚಿಗೆ ಪ್ರಮಾಣ ಮಾಡಲು ಕರೆದೊಯ್ದರಂತೆ. ಆದರೆ ಹಣದಾಸೆಗೆ ಓಬ್ರಿನ್ ಈ ರೀತಿ ಮಾಡುವುದು ಬಾಯಮ್ಮನಿಗೆ ಸರಿ ಕಾಣಲಿಲ್ಲ. ಸತ್ತ ತನ್ನ ಪುಟ್ಟ ಮಗಳ ಮೇಲೆ ಈ ರೀತಿ ಅಪಕೀರ್ತಿ ತರುವುದಂತೋ ಹೆಂಗಸಾದ ಅವಳಿಗೆ ಸಹಿಸದ ವಿಷಯವಾಯಿತು. ಅವಳು ಅಂದೇ ಸಾಯಂಕಾಲ ರಾಮಣ್ಣಗೌಡನ ಹೆಂಡತಿ ಲಕ್ಷ್ಮೀದೇವಮ್ಮನಿಗೆ ಇವರ ವ್ಯೂಹವನ್ನು ತಿಳಿಸಿದಳು. ರಾಮಣ್ಣಗೌಡ ಪೇಚಿಗೆ ಸಿಕ್ಕಿದ. ಇನ್ಸ್ಪೆಕ್ಟರ್ ಅರ್ಸ್ಟೆನು ಸತ್ತಾರ್ ಸಾಬು ಮುಖಾಂತರ ಆ ಗುಂಪಿನವರು ಒಳಗೆ ಹಾಕಿಕೊಂಡಿದ್ದರು. ಆದ್ದರಿಂದ ಈ ಕೇಸಿನಲ್ಲಿ ಉಳಿದವರೆಂದರೆ ಡಾಕ್ಟರ್ ಕುಬೇರ ಒಬ್ಬರೇ ಉಳಿದರು. ರಾಮಣ್ಣಗೌಡ ಬಹಳ ಕಾಯಿಲೆ ಎಂದು ಎದ್ದು ಬರುವಂತಿಲ್ಲ ಎಂದು ಅರ್ಜೆಂಟಾಗಿ ಬರಬೇಕು ಎಂದು ಕುಬಿ ಡಾಕ್ಟರಿಗೆ ಹೇಳಿ ಕಳಿಸಿದ. ಕುಬಿ ಸ್ಟೆಥಸ್ಕೋಪು ಚರ್ಮದ ಚೀಲ ಹಿಡಿದು ರಾಮರಾಯನಿಗೆ ಈಗ ಬರುತ್ತೇನೆ ಎಂದು ಹೇಳಿ ಹೊರಟ. ದಾರಿಯಲ್ಲಿ ಬಂಡೆಯ ಬಳಿ ಯಾರೋ ಇಬ್ಬರು ಕುಳಿತಿದ್ದುದನ್ನು ನೋಡಿದ. ಒಬ್ಬ ಸಣ್ಣ ಹುಡುಗ, ಇನ್ನೊಬ್ಬನು ವಯಸ್ಸಾದವನು, ಸಣಕಲ, ಬೀಡಿ ಸೇಡುತ್ತಿದ್ದ. ಇಬ್ಬರು ಮಿಕಿ ಡಾಕ್ಟರನ್ನು ನೋಡಿದರು. ಅವರ ಗುರುತು ಡಾಕ್ಟರಿಗೂ ಹತ್ತಲಿಲ್ಲ. ಅವರ ಮುಖ ತೀರಾ ಅಪರಿಚಿತವಾಗಿ ಕಂಡಿತು. ಕುಬಿ ರಾಮಣ್ಣಗೌಡನ ಮನೆಗೆ ಬಂದಾಗ ಆಗತ್ತಾನೆ ಸ್ನಾನ ಮಾಡಿಕೊಂಡು ರಾಮಣ್ಣಗೌಡ ಹೊರಬಂದಿದ್ದ. ಅವನ ಮುಖದ ಮೇಲೆ ಯಾವುದೇ ರೋಗದ ಚಿಟ್ಟೆಯ ಲವಲವೇಶವೂ ಇರಲಿಲ್ಲ. ಕುಬಿಗೆ ಆಶ್ಚರ್ಯವಾಯಿತು. ಡಾಕ್ಟ್ರೇ, ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ಅದಕ್ಕೆ ಕರೆಸಿ ತೊಂದರೆ ಕೊಟ್ಟೆ. ನಾನೇ ಬರುತ್ತಿದ್ದೆ. ಆದರೆ ನಾವು ಈಗ ಏನು ಮಾಡಿದ್ದರೂ ಸಹ ಅದಕ್ಕೆಲ್ಲ ಒಂದೊಂದು ಅರ್ಥ ಕಟ್ಟುತ್ತಾರೆ. ಅದಕ್ಕೆ ನಿಮ್ಮನ್ನು ಬರಲು ಹೇಳಿ ಕಳಿಸಿದ್ದು. ಏನಾಗಬೇಕು? ನೇರವಾಗಿ ಕುಬಿ ಪ್ರಶ್ನೆ ಕೇಳಿದ. ರಾಮಣ್ಣಗೌಡ ಮಾತನಾಡುವ ರೀತಿಯಲ್ಲಿಯೇ ಇದಕ್ಕೂ ಇಯಾಲಳ ಕೊಲೆಗೂ ಏನೋ ಸಂಬಂಧವಿರಬೇಕು ಎಂದು ಅನುಮಾನ ಬಂದಿತ್ತು. ಏನು ಗೂಢವಾದುದಿದ್ದರೂ ಅದಕ್ಕೂ ಇಯಾಲಳಿಗೂ ಏನೋ ಸಂಬಂಧವೇರ್ಪಡುತ್ತಿತ್ತು. ನೋಡಿ, ಸೂಳೆ ಮಕ್ಕಳು ನಮ್ಮ ಎದುರು ಪಾರ್ಟಿಯವರು ನನಗೂ ಬಾಯಮ್ಮನ ಮಗಳಿಗೂ ಏನೋ ಸಂಬಂಧ ಇತ್ತು ಎಂದು ಓಬ್ರಿನ್ ಹತ್ತಿರ ಕಂಪ್ಲೇಂಟ್ ಕೊಡಿಸಲು ಓಡಾಡುತ್ತಿದ್ದಾರೆ. ಆ ಹಸುಗೂಸಿನ ಹತ್ತಿರ ಚಕ್ಕಂದ ಆಡೋದಕ್ಕೆ ನಾನು ಮನುಷ್ಯನಲ್ಲವೇ? ಹುಡುಗಿ ದೊಡ್ಡವಳಾಗಿರಲಿ ಬಿಡಲಿ, ನೀವು ಅವಳಿನ್ನೂ ದೊಡ್ಡ ಕೊಳೆ ಆಗಿರಲಿಲ್ಲ ಎಂದು ರಿಪೋರ್ಟ್ ಮಾಡಿಬಿಡಿ. ಮಿಕ್ಕಿದ್ದನ್ನು ನಾನು ನೋಡಿಕೊಡುತ್ತೇನೆ. ಇವತ್ತು ನಮ್ಮ MLA ಕರಕೊಂಡು IGP ಹತ್ತಿರ ಹೋಗಲಿಕ್ಕೆ ನೋಡುತ್ತೇನೆ ಎಂದು ಒಂದೇ ಉಸಿರಿಗೆ ಹೇಳಿದ. ಕುಬಿಗೆ ವಿಪರೀತ ಬೇಸರ ಬಂದಿತ್ತು. ಈ ಹೊಲಸು ರಾಜಕಾರಣದ ದೆಸೆಯಿಂದ ಕೊಲೆ ಪಾತಕಿಯೂ ಸಿಗದೆ ಎಲ್ಲರೂ ದಿಕ್ಕು ತಪ್ಪುತ್ತಿದ್ದಾರೆಂದು. ರಾಮಣ್ಣಗೌಡರೇ, ನೀವು ಇಯಾಲಳನ್ನು ಖನಿ ಮಾಡಿದ್ದೀರಾ ಎಂದು ಒಂದು ಪ್ರಶ್ನೆ ಕೇಳಿದ. ಇದೇನು ಡಾಕ್ಟ್ರೇ ಹೀಗೆ ಕೇಳಿರಿ? ನಿಮಗೂ ಹಾಗಾದರೆ ನನ್ನ ಮೇಲೆ ಗುಮಾನಿ ಇದೆಯಾ? ಆ ಲಿಂಗಾಯತರ ಮಾತಿಗೆ ನೀವು ಸಿಕ್ಕಿಬಿದ್ದಂತೆ ತೋರುತ್ತದೆ. ಮುಖ್ಯ ನಮಗೆ ಒಳ್ಳೆಯ ಕಾಲ ಇದಲ್ಲ ಎಂದು ರಾಮಣ್ಣಗೌಡ ಚಿಂತಾಕ್ರಾಂತನಾದ. ಏನೋ ಅಂತೂ ದೊಡ್ಡವನ ಬೆನ್ನು ಸುಟ್ಟಂತಾಗಿತ್ತು. ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ದೇಹ ಜ್ವಾಲೆಗೆ ಸಿಕ್ಕಂತಿತ್ತು. ಕುಬಿ ಅವನಿಗೆ ಇಲಾಜು ಮಾಡುತ್ತಿದ್ದಾಗ ಅವನಿಗೆ ಹಲವಾರು ಉಗ್ರ ಮೇಹರೋಗಗಳೂ ಇದ್ದವು. ಏನಿದ್ದರೂ ಒಂದೇ, ಏಕೆಂದರೆ ಅವನು ಬದುಕಬಲ್ಲನೆಂಬುದರ ಬಗ್ಗೆ ಕುಬಿಗೆ ಹೆಚ್ಚಾಸೆ ಇರಲಿಲ್ಲ. ಆದರೆ ಹೊದಗೆಯೊಳಗೆ ದೇಹರೆಲ್ಲ ಮುಚ್ಚಿದ್ದುದರಿಂದ ಆಸ್ಪತ್ರೆಯ ಮಂಚದ ಮೇಲೆ ಮಲಗಿದ್ದ ಅವನಿಗೆ ಏನೂ ಆಗಿಲ್ಲದಂತೆ ಕಾಣುತ್ತಿದ್ದ. ತೊಡಗಿದರು. ಈ ಅಪಘಾತದ ಇತ್ಯೋಪರಿಗಳು ಸವಿವರವಾಗಿ ಪ್ರಚಾರವಾಗುತ್ತಾ ಬಂದಂತೆ ಜನರು ಕರುಣೆ, ಅನುಕಂಪಗಳನ್ನು ಪ್ರಕಟಿಸುವುದನ್ನು ಕಡಿಮೆ ಮಾಡಿದರು. ಹುಚ್ಚು ಮುಂಡೆ ಗಂಡರು ಮದ್ದಿನ ಹತ್ತಿರ ಚೆಲ್ಲಾಟವಾಡಲು ಹೋದರೆ ಆಗುತ್ತದೆಯೇ ಎಂದು ಕೆಲವರು ಅವರ ಬಗ್ಗೆ ಟೀಕಿಸಿದರು. ಆ ಕಲ್ಲಿನ ಬಳಿಯೇ ಕುಳಿತು ಹಿಂದಿನ ದಿನ ಹರಟಿದ್ದ ಕೆಲವರು ಹೆದರಿ ಹೌಹಾರಿ, ಮನೆಹಾಳ್ ಸೂಳೆ ಮಕ್ಕಳು ನಮಗೆ ಆ ಗತಿಯನ್ನು ತಂದಿಡಬೇಕೆಂದು ಮಾಡಿದ್ದರಲ್ಲ, ದೇವರ ದಯೆ, ಆ ಸೂಳೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿದ ಎಂದು ದೇವರ ಮಹಿಮೆಯನ್ನು, ಆ ಬಂಡೆಯ ಮಹಿಮೆಯನ್ನು ಕೊಂಡಾಡತೊಡಗಿದರು. ಏಕೆಂದರೆ ಕಲ್ಲು ವ್ಯವಹರಿಸಿದ ರೀತಿಯಲ್ಲಿಯೂ ಯಾವುದೋ ತರ್ಕಬದ್ಧತೆಯನ್ನು ಅವರು ಗುರುತಿಸಿದ್ದರು. ಕಳ್ಳನನ್ನು ಪತ್ತೆ ಮಾಡುವಂತಹ ನಾಯಿ ಇರಬೇಕಾದರೆ ಕಲ್ಲಿರಬಾರದೆ? ಇನ್ಸ್ಪೆಕ್ಟರ್ ಅಸ್ತರ್ ಮಹಜರು ಮಾಡಿ ಎಲ್ಲರ ಹೇಳಿಕೆ ತೆಗೆದುಕೊಂಡು ರಿಪೋರ್ಟು ತಯಾರು ಮಾಡಿದ. ಈ ಬಗ್ಗೆ ಅವನಿಗಂಥ ಶ್ರದ್ಧಾಸಕ್ತಿಗಳೇನೂ ಇರಲಿಲ್ಲ. ಏಕೆಂದರೆ ಹಣವಂತ ಪಾರ್ಟಿಗಳಾರೂ ಇದಕ್ಕೆ ಸಂಬಂಧಿಸಿರಲಿಲ್ಲ. ಹಮಾಲರು ಸ್ಟೇಷನ್ನಿಗೆ ಹೋದಾಗ ಸ್ಟೇಷನ್ನಿನಲ್ಲಿ ಇನ್ಸ್ಪೆಕ್ಟರ್ ಅಸ್ತರ್ ಇರಲಿಲ್ಲ. ಸಿಡಿಮದ್ದಿನ ದುರಂತದ ತನಿಖೆ ನಡೆಸಲು ಹೋಗಿದ್ದರು. ದಫೇದಾರ ನಂಜಪ್ಪನೇ, ಅಲ್ಲರೋ ಬೇಕು ಸೂಳೆ ಮಕ್ಕಳ, ಏನೋ ಕೋಪದಲ್ಲಿ ನಾವು 4 ಹೊಡೆತ ಹೊಡೆದರೆ ಹೋಗಿ ಆ ಕುಬಿ ಡಾಕ್ಟರ್ ಹತ್ತಿರ ಚಾಡಿ ಹೇಳಿಕೊಂಡು ಅವನು ಹೇಳಿದಾಗೆ ಕುಣಿತಿದ್ದೀರಾ. ನಿಮ್ಮನ್ನ ಊರಾಗಿಲ್ಲ ಅಂತ ಮಾಡ್ತೀವಿ ನೋಡಿ. ಆ ಸೊಸೈಟಿ ಡೈರೆಕ್ಟ್ರು ಅನ್ನ ಕೊಟ್ಟ ಧಣಿ, ಅವರ ಮೇಲೆ ಚಾಡಿ ಹೇಳಿದ್ದೀರೇನ್ರಿ ಎಂದು ರೇಗಾಡಿದ.
ಸೊಸೈಟಿ ಡೈರೆಕ್ಟರು ಶಿವಣ್ಣನಿಗೆ ಎಲ್ಲಾದರೂ ಈ ಹಮಾಲರು ತಾನು ಸೊಸೈಟಿಯ ಹಣ ತಿಂದುದರ ವಿವರಗಳನ್ನು ಬಹಿರಂಗಗೊಳಿಸುತ್ತಾರೋ ಎಂದು ಭಯವಿತ್ತು. ಅನೇಕ ಸಾರಿ ಕದ್ದು ಸಾಗಿಸುವಾಗಲೆಲ್ಲ ಈ ಹಮಾಲರೇ ಮೂಟೆಗಳನ್ನು ಲಾರಿಗೆ ಲೋಡು ಮಾಡಿದ್ದರು. ಗೊಬ್ಬರಕ್ಕೆ ಕಡೂರಿನ ಮರಳನ್ನು ಇವರ ಕೈಯಿಂದಲೇ ಮಿಶ್ರ ಮಾಡಿಸಿದ್ದ. ಆದ್ದರಿಂದಲೇ ಶಿವಣ್ಣ ಈ ಹಮಾಲರ ಮೇಲೆ ಕೊಂಚ ನಿಗಾ ಇಷ್ಟೇ ಇದ್ದ. ಬೇರೆ ಯಾವುದಾದರೂ ಒಂದು ಕೇಸಿನಲ್ಲಿ ಇವರನ್ನು ಸಿಕ್ಕಿಸಿ ಚರ್ಮ ಸುಲಿಸಿ ಹತಮಾಡಿಬಿಡಬೇಕೆಂದು ಹಂಚಿಕೆ ಹಾಕಿಕೊಂಡಿದ್ದ, ಅಥವಾ ಪ್ರಾಣಾಪಾಯದಷ್ಟು ತೊಂದರೆ ಕೊಟ್ಟು ಊರು ಬಿಡಿಸಿಬಿಡಬೇಕೆಂದು ಆಲೋಚಿಸಿದ್ದ. ಕುಬಿ ಡಾಕ್ಟರು ಈ ಹಮಾಲರ ಬಗ್ಗೆ ಆಸಕ್ತಿ ವಹಿಸಿದುದನ್ನು ನೋಡಿ ಇವನಿಗೆ ಇನ್ನೂ ದಿಗಿಲಾಗಿತ್ತು. ಇದರೊಡನೆ ಹಮಾಲರು ಡಾಕ್ಟರು ಮ್ಯಾಲಿನೋರಿಗ ಎಲ್ಲ ರಿಪೋರ್ಟ್ ಮಾಡುತ್ತಾರಂತೆ ಎಂದು ಅಲ್ಲಲ್ಲಿ ಹೇಳಿದ್ದು ಶಿವಣ್ಣನ ಕಿವಿಗೆ ಬಡಿದಿತ್ತು. ವಾಸ್ತವವಾಗಿ ಹಮಾಲರಿಗೆ ಈ ಯಾವ ದುವ್ಯವಹಾರಗಳೂ ಗೊತ್ತಿರಲಿಲ್ಲ. ಮರಳನ್ನು ಯಾವುದೋ ಒಂದು ರಾಸಾಯನಿಕ ಗೊಬ್ಬರವೆಂದೇ ಮಿಶ್ರ ಮಾಡಿದ್ದರು. ಇಯಾಲಳ ಕೊಲೆ ಶಿವಣ್ಣನಿಗೆ ಸೂಕ್ತ ಸಂದರ್ಭದಂತೆ ಕಂಡಿತ್ತು. ಈ ಬಗ್ಗೆ ಅವನು ಪೊಲೀಸ್ ಇನ್ಸ್ಪೆಕ್ಟರನ್ನು ಕಾಣಲು ಆಲೋಚಿಸುತ್ತಿರುವಾಗಲೇ ಅರವರ, ಸೇಸಾ, ರೈಟರ್ ಓಬ್ರಿನ್ ಒಬ್ಬೊಬ್ಬರಾಗಿ ನಾಪತ್ತೆಯಾಗತೊಡಗಿದ್ದು ಒಂದು ಆಶಾಕಿರಣದಂತೆ ಕಂಡಿತ್ತು. ಅವನು ಅಸ್ತರಿಗೆ ಹಮಾಲರನ್ನು ಸಾಯಬಡಿಯಿರಿ ಎಂದು ಹೇಳಿದ್ದ. ಏಕೆಂದರೆ ಮಧ್ಯದಲ್ಲಿ ತಾನು ಭಾರೀ ಕರುಣೆ ಇರುವವನಂತೆ ತಲೆ ಹಾಕಿ ಹಮಾಲರಿಗೆ ಹಣ ಕೊಟ್ಟು ಊರು ಬಿಡುವಂತೆ ಪ್ರೇರಿಸಿಬಿಡುವುದು ಎಂದು ಅವನ ಹಂಚಿಕೆಯಾಗಿತ್ತು. ಶಿವಣ್ಣ ಇಷ್ಟೊಂದು ತವಕವಿರಲು ಮೂಲ ಕಾರಣ ಸೊಸೈಟಿಯಲ್ಲಿ ಪೋಲಾದ ಹಣ ಸಣ್ಣ ಪ್ರಮಾಣದ್ದೇನೋ ಆಗಿರಲಿಲ್ಲ. ಸುಮಾರು 17 ಲಕ್ಷ ರೂಪಾಯಿಗಳವರೆಗೆ ಇತ್ತು. ಅಷ್ಟೊಂದನ್ನು ಯಾರು ನುಂಗಿದ್ದರೋ ಏನೋ. ಅಂತೂ ಶಿವಣ್ಣ ಕೊಳ್ಳೆ ಹೊಡೆಯುತ್ತಿರುವುದನ್ನು ನೋಡಿ ಸಿಕ್ಕವರೆಲ್ಲ ದೋಚಿಕೊಂಡಿದ್ದರು. ಬಹುಶಃ ಹಮಾಲರನ್ನು ಉಳಿಸುವ ನೈತಿಕ ಅಧಿಕಾರ ಕುಬಿ ಡಾಕ್ಟರನ್ನು ಉಳಿದರೆ ಇನ್ಯಾರಿಗೂ ಇರಲಿಲ್ಲವೆಂದು ಕಾಣುವಿದೆ. ಈಗ ಆ ಹಣವನ್ನು ದಕ್ಕಿಸಿಕೊಳ್ಳಲು ಶಿವಣ್ಣನಿಗೆ ಉಳಿದುದ್ದು ಒಂದೇ ಮಾರ್ಗ. ಯಾರನ್ನೋ ಕೊಂದೋ ದೇಶಾಂತರ ಕಳಿಸಿಯೋ ನಾಪತ್ತೆ ಮಾಡಿ ಆ ಕಳ್ಳತನ ಅವರ ಮೇಲೆ ಹೊರಿಸಿಬಿಡುವುದು. ಹಮಾಲರ ರಂಗ ಪೊಲೀಸ್ ಸ್ಟೇಷನ್ನಿನಿಂದ ಹೊರಬಿದ್ದಾಗ, ರಹಮಾನಣ್ಣ, ಅಸ್ಕರ್ ಸಾಬು ನಿನ್ನನ್ನೇನೋ ಜಾತಿ ವಸ್ತ್ರ ಅಂತಾದರೂ ಬಿಡಬಹುದೇನೋ, ನನ್ನ ಮಾತ್ರ ಉಳಿಸಾಕಲ್ಲ ರಹಮಾನಣ್ಣ ಎಂದು ಹೇಳಿದ ರಹಮಾನ್. ಮಾತನಾಡಲಿಲ್ಲ. ಚಿಂತಾಕ್ರಾಂತನಾಗಿದ್ದ ಆತ ತಮ್ಮಿಬ್ಬರಿಗೂ ಸಂಬಂಧವೇ ಇರದ ಯಾವುದೋ ವ್ಯೂಹದಲ್ಲಿ ತಾವು ಯಜ್ಞಪಶುಗಳಾಗುತ್ತಿರುವುದು ಅವರಿಗೆ ಗೊತ್ತಾಗತೊಡಗಿತ್ತು. ಇಬ್ಬರೂ ಒಳಗಿಂದೊಳಗೆ ಊರು ಬಿಟ್ಟು ಪರಾರಿಯಾಗಿ ಬಿಡಬೇಕೆಂದು ನಿರ್ಧರಿಸಿದ್ದರು. ಅವರಿಗೂ ಗೊತ್ತಿತ್ತು, ತಾವು ನಾಪತ್ತೆಯಾದ ಕೂಡಲೇ ಇಯಾಲಳ ಕೊಲೆ ತಮ್ಮ ತಲೆಗೆ ಸುಟ್ಟಿಕೊಳ್ಳುತ್ತದೆ ಎಂದು. ಆದರೆ ಬೇರೆ ವಿಧಿಯೇ ಇರಲಿಲ್ಲ ಅವರಿಗೆ. ಕುಬಿ ಡಾಕ್ಟರಿಗೆ ಒಂದು ಮಾತು ಕೇಳಿ ಹೋಗಿಬಿಡೋಣ ಎಂದುಕೊಂಡು ಆಸ್ಪತ್ರೆ ಕಡೆ ಬಂದರು ಅವರಿಬ್ಬರು. ಆಸ್ಪತ್ರೆಗೆ ಅವರಿಬ್ಬರೂ ಬಂದಾಗ ಕುಬಿ ಮತ್ತು ರಾಮರಾಯರು ಇಬ್ಬರೂ ಮೈಸುಟ್ಟು ಹೋದ ಲೋರಿಯ ಬಳಿ ಅತ್ಯಂತ ಏಕಾಗ್ರತೆಯಿಂದ ಉಪಚರಿಸುತ್ತಾ ಕುಳಿತಿದ್ದರು. ಕತ್ತಲಾಗುತ್ತಿತ್ತು. ಭಾರೀ ಕೆಲಸ ಮಾಡಿದವರಿಗೆ ಸುರಿದಂತೆ ಒಂದೇ ಸಮ ಬೆವರು ಸುರಿಯತೊಡಗಿತ್ತು ಅವರ ಮುಖದಲ್ಲಿ. ಲೋರಿಗೆ ರಕ್ತಕ್ಕೆ ಗ್ಲೂಕೋಸ್ ಸಿಲೈನ್ ಕೊಡುತ್ತಿದ್ದರು. ಲೋರಿ ಇನ್ನೇನು ಈಗಲೋ ಆಗಲೋ ಎನ್ನುವಂತಿದ್ದನು. ಹಮಾಲರನ್ನು ಕಂಡೊಡನೆ ಕುಬಿ ಸಣ್ಣೆ ಮಾಡಿಯೇ, ಮಾತನಾಡಬೇಡಿ, ಹೋಗಿ ಹೋಗಿ ಎಂದು ತಿಳಿಸಿದ. ಬೆಳಿಗ್ಗೆ ನೋಡಿದಾಗ ಹಮಾಲರು ಊರಿನಿಂದ ಅಂತರ್ಧಾನವಾಗಿದ್ದಾರೆ ಎಂದು ಗೊತ್ತಾಯಿತು. ಜನರು ಒಬ್ಬೊಬ್ಬರಾಗಿ ಅಂತರ್ಧಾನವಾಗುವುದನ್ನು ಕಂಡು ಭೈರಾಪುರ ವಾಸಿಗಳು ಈ ಸಾರಿ ಚಿಕಿತರಾದರು. ಜೊತೆಗೆ ಅರವರ ಭಾರೀ ದಂಗೆಯೆದ್ದು ಊರು ಮುತ್ತುತ್ತಾರೆಂಬ ವಾರ್ತೆ ಹಬ್ಬಿ ಹೋಟೆಲು ಅಂಗಡಿಗಳನ್ನು ಮುಚ್ಚತೊಡಗಿದರು. ಶಿವಣ್ಣ ಇನ್ಸ್ಪೆಕ್ಟರನ್ನು, ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಏನು ಮಾಡಿದೆ ಅವರನ್ನು ಎಂದು ಕೃತಜ್ಞತೆಯಿಂದ ಕೇಳಿದ. ನಾವೇನು ಮಾಡಿದೆವೆನ್ನೋದನ್ನೆಲ್ಲ ಹಾಗೆ ಬಿಟ್ಟುಕೊಡಕ್ಕಾಗೋದಿಲ್ಲ. ನೀನು ಆ ತರಲೆ ಡಾಕ್ಟರು ನನ್ನ ಮೇಲೇನು ರಿಪೋರ್ಟು ಮಾಡದಂತೆ ನೋಡಿಕೋ ಎಂದು ಶಿವಣ್ಣನಿಗೆ ಇನ್ಸ್ಪೆಕ್ಟರ್ ಹೇಳಿದ. ಶಿವಣ್ಣನಿಂದ ಸರಿಯಾಗಿ ಸುಲಿಯಬೇಕೆಂದು ಅವನು ನಿರ್ಧರಿಸಿಯೇ ಹಮಾಲರು ತಾನಾಗೇ ಓಡಿ ಹೋದರೆಂದು ತಿಳಿಸಲಿಲ್ಲ. ಹಮಾಲರು ಹಿಂದಿನ ದಿನ ಸಾಯಂಕಾಲ ಬಂದಾಗ ಕುಬಿ ಡಾಕ್ಟರು ನಿತಾಂತ ಹೆಣಗುತ್ತಿದ್ದುದಕ್ಕೆ ಒಂದು ಕಾರಣವಿತ್ತು. ಲೋರಿಗೆ ಏನೂ ಗಾಯವಾಗದೆ ಕೇವಲ ಮೈಸುಟ್ಟುದರಿಂದ ಅವನಿಗೆ ತಾನು ಸಾಯುತ್ತೇನೆ ಎಂಬ ನಂಬಿಕೆ ಇರಲಿಲ್ಲ. ಆದರೆ ದಿನ ಕಳೆದಂತೆ ಸುಟ್ಟಗಾಯದಿಂದ ನೀರಿಳಿದಂತಿಳಿದಂತೆ ಅವನ ಚೈತನ್ಯ ಉಡುಗತೊಡಗಿ ಅವಸಾನ ಹತ್ತಿರ ಬರತೊಡಗಿತು. ಪ್ರಜ್ಞೆ ಮಂದವಾಗತೊಡಗಿತು. ಭ್ರಮಾಧೀನನಂತೆ ಮಾತನಾಡತೊಡಗಿದ. ಕುಬಿ ಮನೆಗೆ ಹೋಗುತ್ತಾ ರಾಮರಾಯನನ್ನು ರೋಗಿಯ ಬಳಿ ಬಿಟ್ಟು ಇವನು ಉಳಿಯುವ ಸಂಭವ ತೀರಾ ಕಡಿಮೆ ಎಂದು ಹೇಳಿ ಹೋಗಿದ್ದ. ರಾಮರಾಯ ಇನ್ನೂ ಉಳಿಯಲಾರನೆಂದೇ ಎನಿಸಿದ ಮೇಲೆ ಇವನ ಸಂಬಂಧಿಕರು ಯಾರಿದ್ದಾರೆ, ಎಲ್ಲಿದ್ದಾರೆ ಎಂದು ಕೇಳಿದ. ಅದು ರೋಗಿಗೆ ಏನು ಎಂದು ಕೇಳಿತೋ ಏನೋ. ಇದ್ದಕ್ಕಿದ್ದಂತೆ ಗೋಳೋಳೆಂದು ಅಳುತ್ತಾ ಆ ಬಂಡೆಯ ಬಳಿಯಲ್ಲಿ ಕ್ರಿಸ್ತಾನರ ಹುಡುಗಿಯನ್ನು ತಾನೇ ಕೊಂದಿದ್ದು ಎಂದು ಹಲವರಿಯತೊಡಗಿದ. ರಾಮರಾಯನಿಗೆ ಹೃದಯಘಾತವಾದಂತಾಯಿತು. ಈ ವಾಸ್ತವವನ್ನು ಎದುರಿಸಲಾರದವನಂತೆ ತತ್ತರಿಸಿ ಕುಬಿ ಬಳಿ ಓಡಿಹೋಗಿ ಎಲ್ಲವನ್ನೂ ವರದಿ ಮಾಡಿದ ಕುಬಿ. ಏನೋ ಒಂದು ಆಶಾಕಿರಣ ಕಂಡವನಂತೆ ಜಾಗ್ರತೆ ಆಸ್ಪತ್ರೆಗೆ ಬಂದಾಗ ಲೋರಿ ಪ್ರಜ್ಞಾಶೂನ್ಯನಾಗಿದ್ದನು. ಅವನ ಪ್ರಾಣವಾಯು ಇನ್ನೇನು ಹಾರಿ ಹೋಗಬರಲಿತ್ತು.
ಖೋಣಿ ಮಾಡಿದ್ದರೆ ಏಕೆ ಖೋಣಿ ಮಾಡಿದ? ಈ ಸಮಸ್ಯೆಗಳನ್ನು ಎಂದೂ ಯಾರೂ ಬಿಡಿಸದಂತೆ, ನಂಬಲೂ ಸಾಧ್ಯವಾಗದಂತೆ ಉಳಿಸಿ ಇವನು ಸಾಯುತ್ತಾನೆ. ಈಗ ಇವನನ್ನು ಒಂದೊಮ್ಮೆ ಮಾತನಾಡಿಸಬೇಕು. ಒಂದೇ ಒಂದು ಕ್ಷಣ ಯಮಪಾಶದಿಂದ ಕಳಚಿ ಪ್ರಜ್ಞೆ ಭರಿಸಿ ವಿವರವನ್ನು ಕೇಳಬೇಕು. ಕುಬಿ ದೃಢಮನಸ್ಸಿನಿಂದ ಗ್ಲೂಕೋಸ್ ಸಿಲೈನ್, ಹಿಮೋಗ್ಲೋಬಿನ್, ಆಮ್ಲಜನಕದ ಸಿಲಿಂಡರೆಲ್ಲ ಇಟ್ಟುಕೊಂಡು ಹೋರಾಡತೊಡಗಿದ. ಹಮಾಲಿಗಳು ಬಂದಿದ್ದು ಹೋಗಿದ್ದು ಯಾವುದೂ ಅವನಿಗೆ ಪ್ರಜ್ಞಾಗಮ್ಯವಾಗಿರಲಿಲ್ಲ. ಕುಬಿ ಕಾರ್ಯರಂಗಕ್ಕಿಳಿದಾಗ ಲೋರಿ ಅಕ್ಷರಶಃ ಸತ್ತಂತಿದ್ದ. ರಾಮರಾಯನಿಗಂತೂ ನಾಡಿ ಸಹ ಸಿಕ್ಕಲಿಲ್ಲ. ಕುಬಿ ಅವನ ಎದೆ ನೀವಿ ಉಸಿರಾಟವನ್ನು ಆರಂಭಿಸಿ ಕೋರಾಮಿನ್ ಇಂಜೆಕ್ಷನ್ ಕೊಟ್ಟು ತನ್ನ ಮುಂದಿನ ಸವಾಲನ್ನು ಒಮ್ಮನಸ್ಸಿನಿಂದ ಎದುರಿಸಿದ. ರಾಮರಾಯನಿಗೆ ಆ ರಾತ್ರಿಯಲ್ಲಿ ಕುಬಿಯ ಕೆಲಸವೆಲ್ಲ ವಾಮಚಾರದಂತೆ, ಶಾಕ್ತರು ಕಾಪಾಲಿಗಳು ಸ್ಮಶಾನದಲ್ಲಿ ಹೆಣದೊಡನೆ ನಡೆಸುವ ಕರ್ಮಗಳಂತೆ ಕಂಡಿತು. ಕುಬಿ ಅಮಾನುಷ ವ್ಯಕ್ತಿ ಎಂಬ ಅವನ ಗುಮಾನಿ ಮತ್ತು ದೃಢವಾಗತೊಡಗಿತು. ಸುಮಾರು ಮಧ್ಯರಾತ್ರಿಯ ಹೊತ್ತಿನಲ್ಲಿ ಭೂತ ಆವಾಹನೆಯಾದ ಹೆಣದಂತೆ ರೋಗಿಗೆ ಪ್ರಜ್ಞೆ ಬಂದು ಕ್ಷೀಣವಾಗಿ ಏನೇನೋ ಪಿಟಿಪಿಟಿ ಎನ್ನತೊಡಗಿದ. ಕುಬಿ ಅದೇನು ತಿಳಿದುಕೊಳ್ಳಲು ರಾಮರಾಯನಿಗೆ ಹೇಳಿದ. ರಾಮರಾಯ, ಏಕೆ ಕೊಂದೆ ಹುಡುಗಿಯನ್ನ, ಏಕೆ ಕೊಂದೆ ಹುಡುಗಿಯನ್ನ ಎಂದು ಪೆಟ್ಟಿಯಾಗಿ ಕಿವಿಯಲ್ಲಿ ಕೇಳುವುದು, ಬಾಯ ಬಳಿ ಕಿವಿ ಇಟ್ಟು ಕೇಳುವುದು ಮಾಡುತ್ತಿದ್ದ. ರಾಮರಾಯನ ಧ್ವನಿ ಆ ನಡುರಾತ್ರಿಯಲ್ಲಿ ಖಾಲಿ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಅಶರೀರವಾಣಿಯಂತೆ ಮೊಳಗುತ್ತಿತ್ತು. ಹೇಳು, ಎಂದು ಆಗಾಗ್ಗೆ ರಾಮರಾಯ ಕೂಗುತ್ತಿದ್ದು ಯಾರೋ ದೂರದ ಊರಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಂತೆ ಭಾಸವಾಗುತ್ತಿತ್ತು ಕುಬಿಗೆ. ರಾಮರಾಯ ಕೇಳಿಸಿಕೊಂಡದರ ಒಟ್ಟು ಸಾರಾಂಶ ಇಷ್ಟು: ಮುಟ್ಟಾದ ಮಗಳನ್ನು ಕೂಡಿದರೆ ಹೆಂಗಸರ ರೋಗ ಹೋಗುತ್ತದೆ ಎಂದು. ಅದು ಸರಿ, ಏಕೆ ಕೊಂದೆ, ಏಕೆ ಕೊಂದೆ? ರಾಮರಾಯ ಶಕುನಪೂರ್ಣವಾಗಿ ಅವನ ಕಿವಿಯಲ್ಲಿ ಕೂಗುತ್ತಲೇ ಇದ್ದ. ರೋಗಿಯ ಪ್ರಜ್ಞೆ ಮತ್ತೆ ನಿಧಾನವಾಗಿ ಸುಷುಪ್ತಿಯಲ್ಲಿ ಕರಗಿಹೋಯಿತು. ಕುಬಿ ಹೊರಬಂದ. ಕಗ್ಗತ್ತಲು ಕವಿದಿತ್ತು. ಪ್ರವಾದಿಯಂತೆ ಮುಂಬರುವ ನಾಳೆಗಳನ್ನು ಆಲೋಚಿಸಿದ. ಲೋರಿ ಬಹುಶಃ ಮೈನರೆಯದ ಕನ್ಯೆಯನ್ನು ಸಂಭೋಗಿಸಿದರೆ ಮೇಹರೋಗ ಹೋಗುತ್ತದೆ ಎಂದು ಈ ಕೆಲಸ ಮಾಡಿದ್ದಾನೆ. ಯಾರಿಗೂ ತಿಳಿಯದಿರಲೆ ಎಂದೋ, ಅಥವಾ ಇವಳೂ ದೊಡ್ಡವಳಾಗಿದ್ದವಳೇ ಎಂದು ತಿಳಿದಾಗಿನ ಸಿಟ್ಟಿನಿಂದಲೋ, ಅಥವಾ ತೊಡು ಮುರಿದು ಪ್ರಜ್ಞಾಶೂನ್ಯಳಾದಾಗ ಸತ್ತೇ ಹೋದಳೆಂದೋ ಕೊಂದು ಹಾಕಿದ್ದಾನೆ. ಬೆಳಿಗ್ಗೆ ಈ ಸಮಾಚಾರದಿಂದ ಹಮಾಲರಿಗೆ ವಿಮೋಚನೆ. ಇಡೀ ಊರಿಗೆ ಅಮರಿಕೊಂಡ ಒಂದು ಪೀಡೆ ಕಳೆಯುತ್ತದೆ. ಧೂಪದ ಮರದ ಕಲ್ಲುಬಂಡೆ ಶಾಶ್ವತವಾಗುತ್ತದೆ. ಒಂದು ಕುರುಡು ನಂಬಿಕೆಯಿಂದ ಜನ ಇನ್ನೊಂದಕ್ಕೆ ಹಬ್ಬಿಕೊಳ್ಳುತ್ತಾರೆ. ಆ ಬಂಡೆ ಯಾತ್ರಾ ಸ್ಥಳವಾಗಿ ಜನ ಸುಪ್ತವಾಗಿ ಪ್ರಶಂಸಿಸಿದ ಅದು ಅಲ್ಲಿ ಶಾಶ್ವತವಾಗುತ್ತದೆ. ಬೆಳಿಗ್ಗೆ ಮೊದಲು ಆ ಹಮಾಲರ ತಂಟೆಗೆ ಹೋಗದಂತೆ ಇನ್ಸ್ಪೆಕ್ಟರ್ಗೆ ಎಚ್ಚರಿಕೆ ಕೊಡಬೇಕೆಂದುಕೊಂಡ ತನ್ನ ವೃತ್ತಿಯಾಚೆಗೂ ಹಬ್ಬುತ್ತಿರುವ ಜವಾಬ್ದಾರಿಯನ್ನು ತಪ್ಪಿಸಿಕೊಂಡರೂ ಏನು ಸಾಧಿಸದಂತಾಯಿತೆ ಎಂದು ಆಲೋಚಿಸಿದ ಕುಬಿ. ಬೆಳಿಗ್ಗೆ ಲೋರಿಯ ವಾರ್ತೆ ಕಾಳಿಚ್ಚಿನಂತೆ ಊರೆಲ್ಲ ಹಬ್ಬಿತು. ಇನ್ಸ್ಪೆಕ್ಟರೇ ಅರವರ ಸೇಸನನ್ನು ಕೊಂದಿದ್ದಾರೆ ಎಂದು ಅರವರಕೇರಿಯವರೆಲ್ಲ ಏಕಾಏಕಿ ಪೊಲೀಸ್ ಸ್ಟೇಷನ್ನಿನ ಮೇಲೆ ಸಶಸ್ತ್ರ ದಾಳಿಗೆ ಸಿದ್ಧರಾದರು. ಕುಬಿಯ ಗ್ರಹಣೆಗಿಂತ ವೇಗವಾಗಿ ಘಟನೆಗಳು ಸಂಭವಿಸತೊಡಗಿದವು. ಆದರೆ ಭೈರಾಪುರದ ಜನರಿಗೆ ಎಲ್ಲವೂ ತಿಳಿನೀರಿನಂತೆ ಸ್ಪಷ್ಟ. ಲೋರಿ ಪುಟ್ಟ ಸುಂದರಿ ಇಯಾಲ ಮೇಲೆ ಅತ್ಯಾಚಾರ ಮಾಡಿ ಕೊಂದ. ಅದಕ್ಕೆ ಅವಳು ಇವರು ಬಂಡೆ ಒಡೆಯುತ್ತಿರಬೇಕಾದರೆ ರಣವಾಗಿ ಬಂದು ಬಡಿದಳು. ಇಲ್ಲದಿದ್ದರೆ ಒಂದು ದಿನದವರೆಗೂ ಸುಪ್ತವಾಗಿ ಉಳಿದ ಕಿಡಿ ಯಾರಿಗೂ ತೊಂದರೆ ಕೊಡದೆ ಇವರನ್ನೇ ಕೊಲ್ಲಲು ಇನ್ನೇನು ಕಾರಣ? ಕುಬಿ ಡಾಕ್ಟರು ಸತ್ತ ಲೋರಿಯ ಹೆಣದ ಮೇಲೆ ಅವನ ಪ್ರೇತವನ್ನು ಆವಾಹನೆ ಮಾಡಿ ಈ ಎಲ್ಲ ಸತ್ಯಗಳನ್ನು ಕೇಳಿ ತಿಳಿದರು. ಮಹಾ ಸತ್ಯನಿಷ್ಠ ಕುಬಿ ಡಾಕ್ಟರ್ ಎಂದರೆ ದಯ್ಯ ಪ್ರೇತ ಪಿಶಾಚಿಗಳು ತಗ್ಗಿ ನಡೆಯುತ್ತವೆ. ಹೀಗೆಲ್ಲ ಆಲೋಚಿಸಿ ಜನ ಧೂಪದ ಮರದ ಬಂಡೆಯನ್ನು, ಕುಬಿ ಡಾಕ್ಟರನ್ನು ಕೊಂಡಾಡತೊಡಗಿದರು. ಕುಬಿ ತಾನು ಯಾವುದನ್ನು ನಂಬದೆ ವಿರೋಧಿಸಿ ತಿರಸ್ಕರಿಸಿದ್ದನೋ ಅದನ್ನೇ ಗೂಢವಾಗಿ ಇನ್ನೊಂದು ಕಡೆಯಿಂದ ಪ್ರತಿಪಾದಿಸುತ್ತಲೂ ಬಂದುದು ಕಾಲಪುರುಷನ ಅಪಹಾಸ್ಯ, ಇತಿಹಾಸದ ವ್ಯಂಗ್ಯ. ನಿಮಗೂ ಅದಕ್ಕೂ ಸಂಬಂಧವಿಲ್ಲ ತಾನೆ? ಹಾಗಾದ್ರೆ ಸುಮ್ಮನಿರಿ. ತಣ್ಣಗೆ ನೀವಲ್ಲದ ಮೇಲೆ ಮುಗಿಯಿತು. ನೀವ್ಯಾಕೆ ಪರದಾಟ ಮಾಡುತ್ತೀರಿ? ಸುಳ್ಳು ಹೇಳಿ ಕೇಸ್ ಮಾಡುವುದು ಬಹಳ ಸುಲಭವೇನಲ್ಲ ಎಂದ ಕುಬಿ. ಅಯ್ಯೋ ಡಾಕ್ಟ್ರೇ, ನಿಮಗೆ ಗೊತ್ತಿಲ್ಲ ಇವರ ಮರ್ಮ. ನಾನು ಮುಂದಿನ ತಾಲೂಕು ಬೋರ್ಡ್ ಚುನಾವಣೆಗೆ ನಿಲ್ಲಬೇಕಂತ ಮಾಡಿದ್ದೀನಿ. ಸುಮ್ಮನೆ ನನ್ನ ಹೆಸರಿಗೆ ಮಸಿ ಬಳಿಯಲು ಇವರುಪಾಯ, ಮತ್ತೆ ನನ್ನ ಮೇಲೆ ಕೇಸ್ ಮಾಡಿ ನನಗೆ ಕೋಳ ಹಾಕಿಸಲು ಇವರ ಅಜ್ಜಂದಿಲು ಬಂದರೂ ಆಗೋದಿಲ್ಲ. ಇಂಥ ಖುನಿ ಎಷ್ಟೋ ಮಾಡಿಸಿ ನಿಭಾಯಿಸಿಯೇನು, ಇವೆಲ್ಲ ನಮಗೆ ಈಡಲ್ಲ. ಮುಖ್ಯ ಇದು ರಾಜಕೀಯದ ವಿಷಯ. ಕುಬಿಗ ಬಹಳ ಬೇಜಾರಾಯಿತು. ಬರೇನಿಗೌಡ್ರೆ, ನಾನು ರಾಜಕೀಯದವ ಅಲ್ಲ. ಆಸ್ಪತ್ರೆಯಲ್ಲಿ ತುಂಬಾ ಕೇಸುಗಳಿದ್ದಾವೆ, ಅಟೆಂಡ್ ಮಾಡಬೇಕು ಎಂದು ಹೇಳುತ್ತಾ ಸ್ಟೆಥಸ್ಕೋಪು ಚರ್ಮದ ಚೀಲ ಕೈಗೆಟ್ಟಿಕೊಂಡ. ತುಂಬಾ ತೊಂದರೆ ಕೊಟ್ಟೆ ಡಾಕ್ಟ್ರೇ. ನೋಡಿ, ಈ ಲಿಂಗಾಯತರಿಗೆ ನಮ್ಮ ಮೇಲೆ ಹೊಟ್ಟೆ ಉರಿ. ಊಳಿಗಕ್ಕಿದ್ದವರು ಇವರು ಈಗ ತಲೆ ಎತ್ತಿಕೊಂಡು ತಿರುಗಾಡುತ್ತಿದ್ದಾರೆ ಅಂತ. ನಿಮಗೆ ಇವೆಲ್ಲ ಗೊತ್ತಾಗೋಲ್ಲ.
ಮುಖ್ಯ ನೀವು ರಾಜಕೀಯದ ಮನುಷ್ಯರಲ್ಲ ನೋಡಿರಿ ಎಂದು ರಾಮಣ್ಣಗೌಡ ಹೇಳಿದ. ಕುಬಿಯನ್ನು ತನ್ನ ಅಂತರಂಗಕ್ಕೆ ತೆಗೆದುಕೊಂಡು ಸ್ಥಳೀಯ ರಾಜಕಾರಣದ ವಿಷವರ್ತುಲಕ್ಕೆ ಎಳೆಯುವ ಅವನ ಹಂಚಿಕೆ ಸಫಲವಾಗಲಿಲ್ಲ. ಕುಬಿ ಇಳಿದು ಬರುತ್ತಾ, ಗೌಡ್ರೆ, ಅವರು ಗುಮಾನಿ ಹುಟ್ಟಿಸಲೆತ್ನಿಸುತ್ತಿದ್ದಾರೆ ಅಂತ ನೀವು ಓಡಾಟ ಪರದಾಟ ಮಾಡಿದ್ರೆ ಅದರಿಂದಲೂ ಗುಮಾನಿ ಬರುತ್ತದಲ್ಲವೇ, ಕೊಂಚ ಯೋಚಿಸಿ ನೋಡಿರಿ ಎಂದು ಹೇಳಿ ಚಕಚಕ ಇಳಿದು ನಡೆದ. ಬಂಡೆಯ ಬಳಿ ಇದ್ದವರಿಬ್ಬರೂ ಕಾಣಲಿಲ್ಲ. ಇವರು ಬಹುಶಃ ಪೊಲೀಸ್ ಸಿಐಡಿಗಳಿರಬಹುದೇ ಎಂದು ಯೋಚಿಸಿದ. ಆದರೆ ಕೊಲೆಗೂ ಈ ವ್ಯಕ್ತಿಗಳಿಗೂ ಯಾವುದೇ ಬಾದರಾಯಣ ಸಂಬಂಧವೂ ಅವನಿಗೆ ಹೊಳೆಯಲಿಲ್ಲ. ಆಸ್ಪತ್ರೆಗೆ ಬಂದಾಗ ರಾಮರಾಯ ಹುಚ್ಚರ ಇತ್ಯೋಪರಿಗಳು ಕೊಂಚ ಬೆಳಕಿಗೆ ಬಂದಿವೆ ಎಂದು, ಅವರು ನಿಜವಾದ ಹುಚ್ಚರಲ್ಲೆಂದು, ಅವರಿಗೆ ಹೆಂಡಿರೂ ಮಕ್ಕಳು ಇದ್ದಾರೆಂದು, ಭಿಕ್ಷಾಟನೆಗಾಗಿ ಅವರು ಆ ರೀತಿ ಮಾಡುತ್ತಿದ್ದಾರೆಂದು ಹೇಳಿದ. ಪುಟ್ಟ ಸುಂದರಿ ಇಯಾಲ ಕೊಲೆ ಭೈರಾಪುರದ ಜನರಿಗೆ ನಿಧಾನವಾಗಿ ಅನುಭವಗಮ್ಯವಾಗತೊಡಗಿತು. ಇಯಾಲ ಭೈರಾಪುರದ ಕುದ್ರ ರಾಜಕಾರಣದ ಯಾವ ಪ್ರಬಲ ಗುಂಪಿಗೂ ಸೇರಿರದ ಜಾತಿಯಾದ ಕಾರಣ ಮೊದಮೊದಲು ಯಾರಿಗೂ ಸಂಬಂಧವಿರದ ಯಾವುದೋ ಬೇರೆ ಊರಿನ ವಾರ್ತೆಯಂತೆ ಕೊಲೆಯಾಗಿ ಹೋದಳು. ಆದರೆ ನಿಧಾನವಾಗಿ ಪಿಂಟೋ ಪ್ಲಾಂಟರು, ಸತ್ತಾರ್ ಸಾಬು, ಶಿವಣ್ಣ, ರಾಮಣ್ಣಗೌಡ, ಚಂದ್ರೇಗೌಡ ಮುಂತಾದವರೆಲ್ಲ ಇದರೊಳಗೆ ಸೇರಿಕೊಂಡು ಹಕೀಕತ್ತು ನಡೆಸತೊಡಗಿದರೆ ಎಂದ ಕೂಡಲೇ ಹೆಜ್ಜೆ ಹೆಜ್ಜೆಯಾಗಿ ಊರವರಿಗೂ ಇದಕ್ಕೂ ಸಂಬಂಧವೇರ್ಪಡತೊಡಗಿತು. ಇದರೊಡನೆ ಪೊಲೀಸು ನಾಯಿಯನ್ನು ತರುತ್ತಾರೆಂಬ ವದಂತಿ ಮಿಳಿತವಾಯಿತು. ಅದನ್ನು ಯಾವುದೋ ದೇಶದಿಂದ ತಂದಿದ್ದಂತೆ. ಕಳ್ಳತನ ಖುನಿ ಮಾಡಿದವರು ಒಂದೇ ಕ್ಷಣಕ್ಕೆ ಪತ್ತೆಯಾಗುತ್ತಾರಂತೆ. ಯಾವನೇ ಕಳ್ಳ ಕಾಣಲಿ ಓಡಿಸಿಕೊಂಡು ಹೋಗಿ ಕಚ್ಚಿಬಿಡುತ್ತದಂತೆ. ಈ ಬಗೆಯ ಅಸಂಬದ್ಧ ವಾರ್ತೆಗಳು ಅನೇಕವೂ ಹಬ್ಬಿದವು. ಎಲ್ಲರಿಗೂ ಒಂದಿಲ್ಲ ಒಂದು ತರದಿಂದ ಗಾಬರಿಯಾಗತೊಡಗಿತು. ಭಟ್ಟರ ಹೋಟೆಲಿನಲ್ಲಿ ಕುಳಿತುಕೊಂಡು ಒಂದಷ್ಟು ಜನ, ಅಲ್ಲ, ನಾಯಿ ಬುದ್ಧಿ ಹೀಗೆಂತ ಹೇಳೋದಿಕ್ಕೆ ಆಗೋದಿಲ್ಲ ಮಾರಾಯ. ಖುನಿ, ಕಳ್ಳ, ಭಟ್ಟ ಎಲ್ಲ ಒಂದೇ ಥರ ಕಂಡುಬಿಟ್ಟು ಇಲ್ಲಿ ಎಲ್ಲರ ಮನೆಗೂ ನುಗ್ಗಿದ್ರೆ ಏನು ಗತಿ ಮಾರಾಯ. ಪೊಲೀಸಿನವರು ಹಬ್ಬ ಹುಡಿ ಹಾರಿಸುತ್ತಾರೆ. ನಾನಂತೂ ನಾಯಿ ಬರೋದಿನ ಮರ್ಯಾದೆಯಾಗಿ ಭೈರಾಪುರ ಬಿಟ್ಟು ಅತ್ತಲಾಗಿ ಘಟ್ಟ ಇಳಿದು ಬಿಡುತ್ತೇನೆ. ಹಾಳಾಗ ಹೋಗ್ಲಿ. ಅದಕ್ಕೆ ಹೈಂಗೊತ್ತಾಗದೆ ಹೇಳು, ಇಂಥವನೇ ಸಾಭ್ಯಸ್ಥ, ಇಂಥವನೇ ಕಾಂತ ಎಂದು ಅನೇಕ ತರಹ ಮಾತನಾಡಿಕೊಂಡರು. ಒಂದು ಸಂಜೆ ಯಾವುದೋ ಅಪರಿಚಿತ ನಾಯಿ ಒಂದು ಕೆಂಗಣ್ಣು ಮಾಡಿಕೊಂಡು ಒಂದು ಗುಂಪಿನ ಕಡೆಗೆ ಓಡಿ ಬಂದಾಗ ಅಲ್ಲಿದ್ದವರೆಲ್ಲ ಹೋ ಹೋ ಎಂದು ಕೂಗಿಕೊಂಡು ದಿಕ್ಕಾಪಾಲಾಗಿ ಓಡಿದರು. ಕೊನೆಗೆ ನೋಡುವಲ್ಲಿ ಅದನ್ನು ಇನ್ನೊಂದು ನಾಯಿ ಓಡಿಸಿಕೊಂಡು ಬಂದುದೇ ಕಾರಣವಾಗಿತ್ತು. ಆ ನಾಯಿ ಗುಂಪಿನ ಕಡೆಗೆ ನುಗ್ಗಲು. ಗಾಡಿ ಹೊಡೆಯುವ ಅರವರ ಸೇಸ ತಲೆ ತಪ್ಪಿಸಿಕೊಂಡಿದ್ದಾನೆ, ಪೊಲೀಸರು ಹುಡುಕುತ್ತಿದ್ದಾರೆ ಎಂಬ ವಾರ್ತೆ ಹಬ್ಬಿತು. ಎಲ್ಲರೂ ಚಕಿತರಾದರು. ಎಲ ಲೌಡಿ ಮಗನೇ, ಮದುವೆಯಾದವನಿಗೆ ಈ ತೆವಲು ದುರ್ಬುದ್ಧಿ ಬರಬಾರದಿತ್ತು ಎಂದ ಹಲವರು ಇವನೇ ಖುನಿ ಮಾಡಿದವನಿರಬಹುದೇ ಎಂದು ಮಾತನಾಡಿದರು. ಕುಬಿಗೆ ಗಾಡಿ ಸೇಸ ಪರಾರಿಯಾದುದೇಕೆಂದು ತಿಳಿಯಲಿಲ್ಲ. ಯಾರಾದರೂ ಅವನಿಗೆ ಹಣ ಕೊಟ್ಟು ಖುನಿ ಮಾಡಿಸಿದ್ದರೆ ಅಥವಾ ಪೊಲೀಸರಿಗೆ ಹೆದರಿ ಓಡಿಹೋದನೋ ಎಂದು ಆಲೋಚಿಸಿದ. ಗಾಡಿ ಸೇಸನ ಬಗ್ಗೆ ಭರಿಂದ ಹುಡುಕಾಟ ನಡೆಯುತ್ತಿತ್ತು. ಕಂಪೌಂಡರ್ ರಾಮರಾಯ ಕುಬಿ ಹತ್ತಿರ, ಏನೇನೋ ವದಂತಿ ಶುರುವಾಗಿಬಿಟ್ಟಿದೆ ಸಾರ್. ಅರವರ ಸೇಸನ ಹೆಂಡತಿ ಬುಳ್ಳಿ ಪೊಲೀಸಿನವರೇ ತನ್ನ ಗಂಡನ್ನು ಒಯ್ದು ಏನೋ ಮಾಡಿದ್ದಾರೆ ಅಂತ ಊರು ತುಂಬ ಅತ್ತುಕೊಂಡು ಹೇಳಿದ್ದಾಳಂತೆ ಸಾರ್. ಜನಕ್ಕೂ ಗುಮಾನಿ ಬಂದಿದೆ ಸಾರ್. ಆದರೆ ಬಾಯಿ ಬಿಡೋದಕ್ಕೆ ಹೆದರುತ್ತಾರೆ ಸಾರ್. ಆ ಅರವರಕೇರಿಯವರು ಸೂಳೆ ಮಕ್ಕಳು ಮೃಗಗಳಿದ್ದಂತೆ. ಯಾರು ತಪ್ಪು ಮಾಡಿದ್ದಾರೆ ಏನು ಒಂದನ್ನೂ ಪರಿಗಣಿಸದೆ ಊರೆಲ್ಲ ದೊಂಬಿ ಎಬ್ಬಿಸಿ ಸಿಕ್ಕಿದವರ ಮನೆಗೆಲ್ಲ ದಾಳಿ ಮಾಡುತ್ತಾರೆ. ಇಯಾಲಳ ತಂದೆ ಒಬ್ರಿನ್ ಕೂಡ ಇಲ್ಲಂತೆ. ಎಲ್ಲ ಹೇಳ್ತಾರೆ. ರಾಮಣ್ಣಗೌಡನೂ ವಿಠ್ಠಲರಾಯನೂ ಅವನನ್ನು ಕರೆದುಕೊಂಡು ಹೋಗಿ ಕೇರಳದಲ್ಲಿ ಇಟ್ಟುಬಿಟ್ಟಿದ್ದಾರೆ ಅಂತ. ಒಟ್ಟಿನಲ್ಲಿ ಇವರಿಗೆಲ್ಲ ಏನೋ ಕೇಡುಗಾಲ ಬಂದಿದೆ ಎಂದು ಕಾಣುತ್ತದೆ ಎಂದು ಮಾತನಾಡುತ್ತಿದ್ದವನು ಹಠಾತ್ ಮಾತು ನಿಲ್ಲಿಸಿದ. ಏಕೆಂದರೆ ಒಂದು ಬಿರುಸಿನ ಆಸ್ಫೋಟನೆಯ ಸದ್ದು ನೆಲವೆಲ್ಲ ನಡುಗುವಂತೆ ಕೇಳಿತು. ಕುಬೇರ ಇದೇನೆಂದು ಪ್ರಶ್ನಾರ್ಥಕವಾಗಿ ರಾಮರಾಯನ ಕಡೆಗೆ ನೋಡಿದ. ರಾಮರಾಯ ಆಶ್ಚರ್ಯಸೂಚಕವಾಗಿ ಪೇಷಂಟುಗಳ ಕಡೆಗೆ ನೋಡಿದ. ಆದರೆ ಯಾರಿಗೂ ಏನೂ ಹೊಳೆಯಲಿಲ್ಲ. ಯಾವನೊಬ್ಬ ಭೂಕಂಪ ಇರಬಹುದೇ ಎಂದು ಮಾತ್ರ ಗೊಣಗಿದ್ದು ಕೇಳಿತು. ಕುಬೇರ ಯಥಾಪ್ರಕಾರ ಬಾಯಿ ಕಳೆಸುತ್ತಾ, ಹಲ್ಲು ಕಿರಿಸುತ್ತಾ, ಹೊಟ್ಟೆ ಒತ್ತುತ್ತಾ, ಬೆನ್ನಿನ ಡೋಲು ಬಡಿದುತ್ತಾ ತನ್ನ ಕೆಲಸದಲ್ಲಿ ತಾನು ಲೀನನಾದ. ಸಾಯಂಕಾಲವಾಗುತ್ತಾ ಬಂದಾಗ ಯಾರೋ ಔಷಧಿಗೆ ಬಂದವರು ಡೈನಮೈಟ್ ಮದ್ದು ಹಾಕುವವರಿಬ್ಬರು ಬಂದಿದ್ದಾರೆಂದು, ಧೂಪದ ಮರದ ಬಳಿಯ ಬಂಡೆಗೆ ಬೆಳಿಗ್ಗೆ ಡೈನಮೈಟ್ ಹಾಕಿದರೆಂದು, ಒಂದು ಪಾರ್ಶ್ವ ಒಡೆದಿದೆ ಎಂದು, ಆದರೂ ಆ ಭಾರೀ ಬಂಡೆ ಬಡಪೆಟ್ಟಿಗೆ ಬಗ್ಗುವಂತೆ ಕಾಣುವುದಿಲ್ಲ ಎಂದು ಹೇಳಿದರು. ಬೆಳಿಗ್ಗೆ ರಾಮಣ್ಣಗೌಡನ ಮನೆಗೆ ರೂಗುತ್ತಾ ಬಂಡೆಯ ಬಳಿ ಕಂಡ ಹೊಸಬರಿಬ್ಬರು ಡೈನಮೈಟ್ ಹಾಕುವವರೇ ಎಂದು ಕುಬಿ ಅಂದಾಜು ಮಾಡಿದ. ಅಂತೂ ಆ ಕಲ್ಲಿಗೆ ಕೊನೆಗಾಲ ಬಂದಿತ್ತಲ್ಲ ಎಂದು ಕುಬಿಗೆ ಸಂತೋಷವಾಯಿತು. ಕುಬಿ ಬೆಳಿಗ್ಗೆ ಆಸ್ಪತ್ರೆಗೆ ಹೋದಾಗ ಯಾರ ಮುಖಗಳನ್ನು ನೋಡಲು ಇಷ್ಟಪಟ್ಟಿರಲಿಲ್ಲವೋ ಅವರೇ ಪೇಷಂಟುಗಳ ಗುಂಪಿನಲ್ಲಿ ಮೊದಲು ಕಂಡರು. ಹಮಾಲರ ರೆಹಮಾನ್ ಮತ್ತು ರಂಗ. ಒಂದು ರೀತಿಯಲ್ಲಿ ಅವರು ಕುಬಿಯ ಧರ್ಮಪ್ರಜ್ಞೆಯನ್ನು ಕುಟುಕುತ್ತಿದ್ದರು. ನಿಮ್ಮ ಗಾಯದ ಕಟ್ಟುಗಳನ್ನೆಲ್ಲ ಬಿಚ್ಚಿದ್ದೇನಲ್ಲ, ಇನ್ನೇಕೆ ಬಂದಿರೋ? ಅವು ಹಾಗೇ ವಾಸಿಯಾಗುತ್ತವೆ, ಔಷಧಿಯೇನೂ ಬೇಡ ಎಂದು ಅವರನ್ನೇ ಮೊದಲು ವಿಚಾರಿಸಿದ. ಇಲ್ಲ ಸ್ವಾಮಿ,
ತಮ್ಮಿಂದ ಈಗ ಒಂದು ಉಪಕಾರ ಆಗಬೇಕು ಸ್ವಾಮಿ ಎಂದು ಕುಬಿಯೊಡನೆ ಆಸ್ಪತ್ರೆ ಪರೀಕ್ಷೆ ರೂಮಿನತ್ತ ಬರುತ್ತಿದ್ದರು. ಕುಬಿಗೆ ಈ ಊರಿಗೆ ಒಂದು ಭೀಕರ ಸಾಂಕ್ರಾಮಿಕ ಬಂದು ಇವರೆಲ್ಲರೂ ತಮ್ಮೆಲ್ಲ ಸಮಸ್ಯೆಗಳನ್ನು ಮರೆಯಬಾರದೆ ಎಂದೆನ್ನಿಸಿತು. ಇವತ್ತು ಮತ್ತೆ ಬರಹೇಳಿದ್ದಾರೆ ಸ್ವಾಮಿ ಟೇಷನ್ಗೆ. ಆ ಖುನಿಯಾದ ಹುಡುಗಿಗೂ ನಮಗೂ ಏನು ಸಂಬಂಧ ಇದೆ ಸ್ವಾಮಿ, ನೀವೇ ಹೇಳಿ ಎಂದು ರೆಹಮಾನ್ ಹೇಳಿದ. ಏನು ಸಂಬಂಧವೋ ಏನು, ಇದೊಂದು ದೊಡ್ಡ ಆಧ್ಯಾತ್ಮಿಕ ಒಗಟಿನಂತಾಯಿತು ಕುಬಿಗೆ. ಕುಬಿ ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಸಹ ಬರೆದಿರಲಿಲ್ಲ. ನಾನೇನು ಮಾಡಲಿ ರೆಹಮಾನ್, ಯಾರು ಯಾರಿಗೆ ಯಾವ ಯಾವ ತರಹದ ಸಂಬಂಧವೋ ನನಗೆ ಗೊತ್ತಿಲ್ಲ. ನಿಮಗೆ ಹೊಡೆಯುವುದು ಜನರನ್ನು ಹೆದರಿಸಲಿಕ್ಕಂತೆ. ನಿಮಗೆ ಹೊಡೆದರೆ ಅವರಿಗೆ ಸಂಬಳ. ನಾನೇನು ಉಪಕಾರ ಮಾಡಬಲ್ಲೆ ಹೇಳು? ನಿನ್ನ ಚರ್ಮ ಹೊಲೆದು ಔಷಧಿ ಹಾಕಿ ಗಾಯ ವಾಸಿ ಮಾಡುತ್ತೇನೆ ಅಷ್ಟೇ ಎಂದು ತನ್ನ ನಿಸ್ಸಹಾಯಕತೆಯನ್ನು ತನ್ನನ್ನು ತಾನೇ ಹೀಯಾಳಿಸಿಕೊಳ್ಳುವ ಮಾತುಗಳಲ್ಲಿ ಕುಬಿ ಅವರಿಗೆ ವಿವರಿಸುತ್ತಿದ್ದ. ಅಷ್ಟರಲ್ಲಿ ನಿನ್ನೆ ಕೇಳಿದಂತಹದ್ದೇ ಒಂದು ಭಯಂಕರ ಸ್ಫೋಟ ಶಬ್ದ ಕೇಳಿತು. ಈ ಬಾರಿ ಅದೇನೆಂದು ತಿಳಿದಿದ್ದುದರಿಂದ ಡಾಕ್ಟರರಾಗಲಿ ಹಮಾಲರಾಗಲಿ ಅಪ್ರತಿಭರಾಗಲಿಲ್ಲ. ಹಮಾಲರು ದೈನ್ಯದಿಂದ ಡಾಕ್ಟರ ಕಡೆ ನೋಡುತ್ತಾ, ಸ್ವಾಮಿ, ಒಂದು ಕೊನೆ ಉಪಕಾರ ಮಾಡ್ರಿ ಸ್ವಾಮಿ, ನೀವು ನನಗೆ ಪ್ರಾಣ ಕೊಟ್ಟ ದೇವರಿದ್ದಂಗೆ. ಇನ್ಸ್ಪೆಕ್ಟರಿಗೆ ಹೇಳಿ, ಬೇಕಾದರೆ ಅವರು ನಮ್ಮ ಚಮ್ಮಡ ಸುಲಿಯಲಿ, ಆದರೆ ಬೆನ್ನು ಬಿಟ್ಟು ಬೇರೆ ಯಾವುದಾದರೂ ಹೊಡೆಯಲಿ ಅಂತ ಹೇಳಿ ಸ್ವಾಮಿ ಎಂದು ಹೇಳಿದರು. ಅವರಿಗೆ ದುಃಖದಿಂದ ಕಣ್ಣೀರು ಬಂದಿತ್ತು. ಕುಬೇರ ತತ್ತರಿಸುವಂತಹ ಆಂದೋಲನಕ್ಕೆ ಸಿಕ್ಕಿಹಾಕಿಕೊಂಡ. ವೈದ್ಯಕೀಯ ತಾಳ್ಮೆ, ಶಿಸ್ತು, ಸಂಯಮಗಳೆಲ್ಲ ಭೀಕರ ಅಲ್ಲೋಲ ಕಲ್ಲೋಲದಲ್ಲಿತ್ತು. ಅಷ್ಟರಲ್ಲಿ ಅವನಿಗೆ ಒದಗಿದ ಸಹಾಯವೋ ಎನ್ನುವಂತೆ ರಸ್ತೆಯಲ್ಲಿ ಕೆಲವರು ಗಟ್ಟಿಯಾಗಿ ಕೂಗುತ್ತಿದ್ದುದು, ಹಲವರು ಓಡುತ್ತಿದ್ದುದು ಕಾಣಿಸಿತು. ಕುಬಿಗೆ ಬಾಯಲ್ಲಿದ್ದ ಮಾತು ಅಲ್ಲಿಯೇ ನಿಂತುಬಿಟ್ಟಿತು. ಮದ್ದು ಹಾಕಿ ಸಿಡಿಸುವವರಿಬ್ಬರಿಗೂ ಮದ್ದು ಸಿಡಿದು ಹೊಡೆತ ಬಿದ್ದಿದೆ ಎಂದು ಓಡಿ ಬಂದವನು ಹೇಳಿದ. ಇದ್ದಕ್ಕಿದ್ದಂತೆ ಏನಂತೆ ಎಂದು ಆಸ್ಪತ್ರೆಯೊಳಗೆಲ್ಲ ಗಲಿಬಿಲಿ ಆರಂಭವಾಯಿತು. ಈ ತುಮುಲದಲ್ಲಿ ತಮ್ಮ ಗೋಳನ್ನೇ ಮುಂದುವರಿಸುವುದು ಹಮಾಲರಿಗೆ ಸರಿತೋರಲಿಲ್ಲ. ಟೇಷನ್ನನ್ನು ನೆನೆದು ಭಯದಿಂದ ನಡುಗುತ್ತಾ ಅವರು ಅತ್ತ ಹೋದರು. ಪೇಷಂಟುಗಳಿಗೆ ಇಲ್ಲೊಂದು ಎಮರ್ಜೆನ್ಸಿ ಇದೆ, ನೋಡಿ ಬರುತ್ತೇನೆ ಎಂದು ಪೆಟ್ಟಿಗೆಗೆ ಸಾಮಾನ್ ತುಂಬಿಕೊಂಡ ಕುಬಿ ಘಟನೆ ನಡೆದ ಸ್ಥಳಕ್ಕೆ ಹೋದಾಗ ಸನ್ನಿವೇಶದ ಕಠೋರತೆ ಅರಿವಾಯಿತು. ಬೆಣಚುಕಲ್ಲಿನ ಚಕ್ಕೆಯೊಂದು ಕತ್ತಿಯಂತೆ ಹಾರಿ ಸಣ್ಣವನ ಒಂದು ಕೈ ತುಂಡಾಗಿತ್ತು. ಕತ್ತರಿಸಿದ ಜಾಗದಲ್ಲಿ ರಕ್ತಸ್ರಾವವಾಗದಂತೆ ಕುಬಿ ಇಲಾಜು ಮಾಡುತ್ತಿರಬೇಕಾದರೆ ಆ ವ್ಯಕ್ತಿ ಅಪ್ರಜ್ಞಾವಸ್ಥೆಯಲ್ಲಿಯೇ ಕೊನೆಯುಸಿರೆಳೆದ. ಚಕಿತನಾಗಿ ಕುಬಿ ತನಿಖೆ ಮಾಡಲಾಗಿ ಒಂದು ಕಲ್ಲಿನ ಚೂರು ತಲೆಯನ್ನು ಸೀಳಿಕೊಂಡು ಅವನ ಮೆದುಳಿನೊಳಗೆ ಹೋಗಿತ್ತು. ಉದವಾಗಿ ಬಿಟ್ಟಿದ್ದ ಅವನ ಕೇಶರಾಶಿಯಲ್ಲಿ ಅದು ಗೊತ್ತಾಗಿರಲಿಲ್ಲ. ಇನ್ನೊಬ್ಬನಿಗೆ ನೋಟಕ್ಕೆ ಏನೂ ಆದಂತೆ ತೋರಲಿಲ್ಲ. ಆದರೆ ಮೈಯ ಮುಕ್ಕಾಲು ಭಾಗ ಬೆಂಕಿಯಲ್ಲಿ ಬೆಂದಂತಿತ್ತು. ಕುಬಿ ಸ್ಥಳಕ್ಕೆ ಹೋದಾಗ ಪ್ರಜ್ಞೆ ತಪ್ಪಿದ್ದವನಿಗೆ ನಿಧಾನವಾಗಿ ಪ್ರಜ್ಞೆ ಬರತೊಡಗಿತ್ತು. ಅವನನ್ನು ಆಸ್ಪತ್ರೆಗೆ ಮೆಲ್ಲಗೆ ಸಾಗಿಸಿದರು. ಆಸ್ಪತ್ರೆಯಲ್ಲಿದ್ದ ಪೇಷಂಟುಗಳೆಲ್ಲ ತಮ್ಮ ಕಾಯಿಲೆಗಳನ್ನು ಮರೆತೇ ಬಿಟ್ಟರು ಇವನ ಸ್ಥಿತಿಯನ್ನು ನೋಡಿ. ಆದರೆ ಅವನ ಮುಖ ನೋಡಿದರೆ ಅವನು ಏನೂ ಆದವನಂತೆ ಕಾಣುತ್ತಿರಲಿಲ್ಲ. ರಾಮರಾಯರಿಗೆ ಅವನಿಂದ ಅಪಘಾತದ ಹಲವಾರು ವಿವರಗಳು ದೊರೆತವು. ನಿನ್ನ 2 ರಂಧ್ರಗಳನ್ನು ಹೊಡೆದು ಒಂದಕ್ಕೆ ಬೆಂಕಿ ಕೊಟ್ಟು ಸಿಡಿಸಿದರಂತೆ. ಇನ್ನೊಂದಕ್ಕೆ ಬೆಂಕಿ ಕೊಟ್ಟು ಎಷ್ಟು ಹೊತ್ತು ಕಾದರೂ ಅದು ಸಿಡಿಯಲೇ ಇಲ್ಲಂತೆ. ಅದರ ಬೆಂಕಿ ನಂದಿಹೊಯ್ಕೆ ಎಂದು ತಿಳಿದು ಇವರಿಬ್ಬರೂ ಊರಿನ ದಾರಿ ಹಿಡಿದರು. ಅನೇಕರು ಸಂತೆಗೆ ಹೋಗುವವರು ಆ ದಾರಿಯಲ್ಲಿ ಓಡಾಡಿದ್ದರು. ಕುಳಿತು ಹರಟ ಇದ್ದರು. ಆ ಬಂಡೆಯ ಮೇಲೆ ಕುಳಿತು ಹರಟ ಇದ್ದರು. ಮಾರನೇ ದಿನ ಇವರು ಬಂದವರು ಆ ರಂಧ್ರದ ಪಕ್ಕ ಇನ್ನೊಂದು ರಂಧ್ರ ತೋಡತೊಡಗಿದರು. ಹಿಂದಿನ ದಿನದ ಬೆಂಕಿ ಅದಾವ ಬಗೆಯಲ್ಲಿತ್ತೋ ಏನೋ ಇವರು ಉಳಿಯಲ್ಲಿ ಟಕಟಕ ಕುಟ್ಟತೊಡಗಿದರು. ಅದರ ಪಕ್ಕದಲ್ಲಿ ಆ ಸುಪ್ತವಾದ ಬೆಂಕಿ ಫಕ್ಕಂತು ಜಾಗೃತವಾಯಿತು ಎಂದು ಕಾಣುತ್ತದೆ. ಅನೇಕ ದಿನಗಳ ಬಳಕೆಯಿಂದ ಸಿಡಿಮದ್ದು ತಮ್ಮ ಮಟ್ಟಿಗೆ ಪಳಗಾಂಗಿ ಸಾಧುವಾಗಿದೆ ಎಂದು ಭಾವಿಸಿದ್ದರು ಇವರಿಬ್ಬರು. 4 ಏಟಿನೊಳಗೆ ಭಯಂಕರ ಸದ್ದಿನೊಂದಿಗೆ ಅಗ್ನಿಜ್ವಾಲೆ ಸಿಡಿದೆತ್ತು. ಇವರು ಹೊಸ ರಂಧ್ರಕ್ಕೆ ತುಂಬಲು ಒಯ್ದಿದ್ದ ಪುಡಿಯು ಹೊತ್ತಿ ಉರಿಯತ್ತೋ. ಗುರುಗಳ್ಳಿ ಒಂದು ಕಾಲಕ್ಕೆ ಹಳ್ಳಿಯಾಗಿದ್ದಿತ್ತಾದರೂ ಇಡೀ ಅಖಂಡ ಭಾರತದ ವಿಕಾಸದೊಂದಿಗೆ ನಿಧಾನವಾಗಿ ಬೆಳೆದು ಸಣ್ಣ ಪೇಟೆಯಾಯಿತು. ಆಸ್ಪತ್ರೆ, ಬಸ್ ನಿಲ್ದಾಣ, ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸು, ಒಂದು ಗುಡಾರದ ಸಿನಿಮಾ ಇತ್ಯಾದಿಗಳೆಲ್ಲ ಆದ ಮೇಲಂತೂ ಅದೊಂದು ಪೇಟೆ ಎನ್ನಿಸಿಕೊಳ್ಳಲು ಅನುರೂಪವಾದ ಜಾಗವಾಗಿ ಹೋಯಿತು. ಈ ಧೂಳು ಗುಜುಗುಜು ಗಲಾಟೆಗಳ ನಡುವೆಯೇ ಇನ್ನೊಂದು ಚರಿತ್ರಾರ್ಹದ ಘಟನೆ ನಡೆಯಿತು. ಹಾಸನ ಮಂಗಳೂರಿನ ರೈಲು ಮಾರ್ಗ ಗುರುಗಳ್ಳಿ ಮುಖಾಂತರವೇ ಹೋಗುವುದೆಂದು ನಿರ್ಣಯವಾಯಿತು. ಹೇಮಾವತಿ ನದಿಗೆ ಇನ್ನೊಂದು ರೈಲು ಸೇತುವೆ, ಗುರುಗಳ್ಳಿಯಲ್ಲಿ ಒಂದು ರೈಲು ನಿಲ್ದಾಣ ಇತ್ಯಾದಿಗಳಾಗಬೇಕಾಗಿತ್ತು. ಈ ಮುಖ್ಯವಾದವುಗಳ ನಡುವೆ ಈ ನಾಗರಿಕತೆಯ ವಿಕಾಸಕ್ಕೆ ಸದ್ದಿಲ್ಲದೆ ಶ್ರಮಿಸುವ ಅನೇಕರೂ ಇದ್ದರು. ವಿದ್ಯಾರ್ಥಿ ಭವನದ ಹೋಟೆಲು ತಿಮ್ಮಪ್ಪಯ್ಯ ತನ್ನ ಅದ್ವಿತೀಯ ಮಸಾಲೆ ದೋಸೆ, ರವೆ ಇಡ್ಲಿ, ಗುಲಾಬ್ ಜಾಮೂನುಗಳಿಂದ ಆ ಊರಿನವರ ಹಾಗೂ ಹಾಸುಪಾಸಿನವರ ಜಿಹ್ವಾಶಕ್ತಿಯನ್ನು, ರುಚಿ ವಿವೇಕವನ್ನು ತಿದ್ದುತ್ತಿದ್ದನು. ಅವನ ಕಾಫಿ ತಯಾರಿಗೆ ಕಾಫಿಯನ್ನು ದಾಟಿ ಸ್ಪೆಷಲ್ ಕಾಫಿ, ಡೀಲಕ್ಸ್ ಕಾಫಿ, ಸೂಪರ್ ಡೀಲಕ್ಸ್ ಕಾಫಿವರೆಗೆ ಮುಟ್ಟಿದ್ದಿತು.
ಸ್ಟೂಡೆಂಟ್ ಹೇರ್ ಕಟಿಂಗ್ ಸೆಲೂನಿನ ಭಂಡಾರಿ ಕೃಷ್ಣ ಫಿಲ್ಮ್ ಫೇರ್, ವೀಕ್ಲಿ, ಟೈಮ್ಸ್ ಆಫ್ ಇಂಡಿಯಾ ಮುಂತಾದವನ್ನೆಲ್ಲ ತರಿಸಿ ಕ್ಷೌರಕ್ಕೆ ಕುಳಿತು ಕಾಯುವವರಿಗೆ ಒದಗಿಸುತ್ತಿದ್ದನು. ಹಳ್ಳಿಗರ ಕಾಡು ಕೂದಲನ್ನು ಅತ್ಯಾಧುನಿಕ ಶೈಲಿಗೆ ತೀಡಿ ತಿದ್ದಿ ಬಾಚಣಿಗೆ ಹಿಂಬದಿಯಿಂದ ಒತ್ತಿ ಒತ್ತಿ ಒಂದು ತಾತ್ಕಾಲಿಕ ವಂಕಿಯನ್ನಾದರೂ ಕೇಶಶೈಲಿಯಲ್ಲಿ ರೂಪಿಸಿ ಹೊರಕ್ಕೆ ಬಿಡುತ್ತಿದ್ದನು. ಆದರೆ ಇವರೆಲ್ಲರಿಗಿಂತ ಮಿಗಿಲಾದ ಜವಾಬ್ದಾರಿ ಟುಕ್ಕೋಜಿಯದ್ದಾಗಿತ್ತೆಂಬುದನ್ನು ಯಾರೂ ನಿರ್ವಿವಾದವಾಗಿ ಒಪ್ಪಬೇಕಾದುದೇ. ಸಂತೆಯಲ್ಲಿ ವರುಷಕ್ಕೊಂದಾವರ್ತಿ ಚೀಟಿ ಬಟ್ಟೆಯ ರೆಡಿಮೇಡ್ ಉಡುಪುಗಳನ್ನು ಕೊಂಡು ಹಾಕಿಕೊಂಡು ಹೋಗುತ್ತಿದ್ದ ಹಳ್ಳಿಗರು ಉತ್ತಮವಾದ ಕಚ್ಚಾ ಬಟ್ಟೆಗಳನ್ನು ಅಂಗಡಿಯಲ್ಲಿ ಕೊಂಡು ಅದನ್ನು ತಮ್ಮ ಅಳತೆ ಅಭಿರುಚಿಗಳಿಗೆ ತಕ್ಕಂತೆ ಹೊಲಿಸಿಕೊಂಡು ಓಡಾಡುವ ಅಭಿರುಚಿಯನ್ನು, ಶಿಸ್ತನ್ನು ಕಲಿಸಬೇಕಾದರೆ ಅದೇನು ಸಾಮಾನ್ಯ ಕೆಲಸವೇನಲ್ಲ. ಅವನಿಗೆ ಈ ಗುರುತರ ಕಾರ್ಯದಲ್ಲಿ ಈಚೆಗೆ ಆರಂಭವಾದ ಜೂನಿಯರ್ ಕಾಲೇಜು, ಸಿನಿಮಾ ಇತ್ಯಾದಿಗಳೆಲ್ಲ ಸಹಾಯ ಮಾಡಿದವು ಎನ್ನುವುದೇನೋ ನಿಜ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಟುಕ್ಕೋಜಿಯ ಕೆಲಸಗಾರಿಕೆಯೇ ಅವನಿಗೆ ಹೆಚ್ಚಾಗಿ ಸಹಾಯ ಮಾಡಿತ್ತು. ಟುಕ್ಕೋಜಿಯ ಮನೆತನವೇ ದರ್ಜೆಯದು. ಅವನ ತಂದೆ ಹಾಸನದ ಹೆಸರಾಂತ ಬಟ್ಟೆ ವ್ಯಾಪಾರಿ. ಆದರೆ ಮದುವೆ ಸಮಯದಲ್ಲಿ ಟುಕ್ಕೋಜಿ ತಂದೆಗೆ ಅವಿಧೇಯನಾಗಿ ಅನೇಕ ವರದಕ್ಷಿಣೆ ಸಹಿತವಾಗಿ ಬಂದ ಹೆಣ್ಣುಗಳನ್ನು ತಿರಸ್ಕರಿಸಿ ಕೃಷ್ಣಾಬಾಯಿ ಎಂಬ ವಿಧವೆಯೊಬ್ಬಳ ಮಗಳಾದ ಸರೋಜಳನ್ನು ಹಠದಿಂದ ಮದುವೆಯಾಗಿದ್ದನು. ಈ ಕಾರಣಕ್ಕಾಗಿ ರಾದ್ಧಾಂತವಾಗಿ ಟುಕ್ಕೋಜಿ ತಂದೆಯ ಆಸ್ತಿಪಾಸ್ತಿಯನ್ನೆಲ್ಲ ತಿರಸ್ಕರಿಸಿ ಹೆಂಡತಿಯೊಂದಿಗೆ ಹೊಸದಾಗಿ ಪೇಟೆಯಾಗಿ ರೂಪುಗೊಳ್ಳುತ್ತಿದ್ದ ಗುರುಗಳ್ಳಿಗೆ ಬಂದಿದ್ದನು. ಟುಕ್ಕೋಜಿ ಕೈಯಲ್ಲಿ ಕಾಸಿಲ್ಲದ ಬಡವನಾಗಿದ್ದರೂ ಅವನೇನೂ ಅದಕ್ಕೆ ಹೆದರುತ್ತಿರಲಿಲ್ಲ. ಏಕೆಂದರೆ ಆನುವಂಶಿಕವಾಗಿ ಬಂದ ಹೊಲಿಗೆ ವಿದ್ಯೆ ಅವನಿಗೆ ಅಭಯ ಹಸ್ತದಂತೆ ಇತ್ತು. ಟುಕ್ಕೋಜಿಯ ಬಳಿ ಕಾಲೇಜು ಹುಡುಗರು ಹುಡುಗಿಯರು ಸದಾ ಬರುವ ಖಾಯಂ ಗಿರಾಕಿಗಳಾಗಿದ್ದರು. ಟುಕ್ಕೋಜಿ ಸುಮ್ಮನೆ ಕಣ್ಣಿನಿಂದ ನೋಡಿದರೆ ಸಾಕು ಆ ಹುಡುಗ ಹುಡುಗಿಯರ ಮೈಯ ಓರೆಕೋರೆಗಳ ಉದ್ದಗಲ ಅಳತೆಗಳೆಲ್ಲ ಹೊಳೆದು ಬಿಡುತ್ತಿದ್ದವು. ಟುಕ್ಕೋಜಿ ಹೊಲೆದುಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡರೆಂದರೆ ದೇವರು ಕೊಟ್ಟ ಚರ್ಮದಂತೆ ಅವು ಸ್ವಾಭಾವಿಕವಾಗಿ ಹೊಂದಿಕೊಂಡು ಬಿಡುತ್ತಿದ್ದವು. ಟುಕ್ಕೋಜಿಗೆ ದಿನದಿಂದ ದಿನಕ್ಕೆ ಗಿರಾಕಿಗಳು ಹೆಚ್ಚತೊಡಗಿದವು. ಕೆಲಸದ ಭಾರ ಹೆಚ್ಚಾಯಿತು. ಆದರೆ ಟುಕ್ಕೋಜಿ ಒಬ್ಬ ಸಹಾಯಕನನ್ನು ನೇಮಿಸಿಕೊಳ್ಳಲಿಲ್ಲ. ಏಕೆಂದರೆ ಮೊದಲನೆಯದಾಗಿ ಕೆಲಸದ ಮಟ್ಟ ಹಾಳಾಗುತ್ತದೆಂಬ ಭಯ. ಇನ್ನೊಂದು, ಟುಕ್ಕೋಜಿಗೆ ಬೇರೊಬ್ಬರೊಡನೆ ಹೊಂದಿಕೊಂಡು ಹೋಗುವ ತಾಳ್ಮೆ ಹೆಚ್ಚು ಇರಲಿಲ್ಲ ಎಂಬುದು. ಆದ್ದರಿಂದಲೇ ಆತ ಮತ್ತು ಆತನ ಹೆಂಡತಿ ಸರೋಜಾ ಇಬ್ಬರೇ ಕುಳಿತು ಕೆಲಸ ಮಾಡುತ್ತಿದ್ದರು. ಹೆಂಡತಿಗೆ ಮೊದಮೊದಲು ಬರೇ ಕಾಜಾ ಹೊಲಿಯುವುದು, ಗುಂಡಿ ಹೊಲಿಯುವುದು ಮುಂತಾದ ಕೆಲಸ ಕೊಡುತ್ತಿದ್ದ. ಸರೋಜಳಿಗೆ ಕೊಂಚ ಕೊಂಚ ಕೆಲಸ ಪರಿಚಯವಾಗುತ್ತಾ ಬಂದಂತೆ ಬಟ್ಟೆಗಳನ್ನು ಕತ್ತರಿಸಲು ಕೊಡುತ್ತಿದ್ದ. ಇವನು ಬಣ್ಣದ ಸೋಪಿನಿಂದ ಬಟ್ಟೆಯ ಮೇಲೆ ಗೀರು ಹಾಕಿಕೊಡುತ್ತಿದ್ದ. ಅದರ ನೇರಕ್ಕೆ ಸರೋಜಾ ಕತ್ತರಿಸಿಕೊಡುತ್ತಿದ್ದಳು. ತನಗಾಗಿ ಟುಕ್ಕೋಜಿ ತಂದೆ ಮನೆಯಿಂದ ಹೊರಟು ಬರಬೇಕಾಯಿತು ಎಂಬುದನ್ನು ನೆನೆದು ಸರೋಜಾ ಕೃತಜ್ಞತೆಯಿಂದಲೂ ನಿಷ್ಠೆ ಏಕಾಗ್ರತೆಗಳಿಂದಲೂ ಕೆಲಸ ಮಾಡಿಕೊಡುತ್ತಿದ್ದಳು. ಕೆಲಸದ ವೇಳೆಯಲ್ಲಿ ಯಾವುದೇ ಸರಸ ಮಂದಹಾಸಗಳಿಲ್ಲದೆ ಗಂಡ ಹೆಂಡತಿರ ಕೆಲಸ ಏಕಾಗ್ರತೆಯಿಂದ ನಡೆಯುತ್ತಿತ್ತು. ಅವಳ ಏಕಾಗ್ರತೆ ಟುಕ್ಕೋಜಿಗೆ ಆತ್ಮವಿಶ್ವಾಸವನ್ನು, ಶ್ರದ್ಧೆಯನ್ನು ಪ್ರೇರೇಪಿಸುತ್ತಿತ್ತು. ಟುಕ್ಕೋಜಿ ಸರೋಜಳನ್ನು ಅದೃಷ್ಟ ದೇವತೆ ಎಂದು ತಿಳಿದನು. ನಿಧಾನವಾಗಿ ಪೇಟೆಯಾಗಿ ವಿಕಾಸಗೊಳ್ಳುತ್ತಿದ್ದ ಗುರುಗಳ್ಳಿಯ ಒಂದು ಮೂಲೆಯಲ್ಲಿ ಮನೆ ಹಿಡಿದು ಅಂಗಡಿ ತೆರೆದಾಗ ಟುಕ್ಕೋಜಿಯು ತಾನು ಅತ್ಯಂತ ಕ್ಷುದ್ರನೂ ನಿರ್ಬಲನೂ ಎನಿಸಿತ್ತು. ಆದರೆ ಈಗ ಹಾಗಿರಲಿಲ್ಲ. ತನ್ನ ಹೆಂಡತಿಯ ನಿಷ್ಠಾವಂತ ಕೆಲಸ ಸ್ಥೈರ್ಯಗಳು ಎಂಥ ಪ್ರೇರಕ ಶಕ್ತಿಗಳಾಗಿದ್ದವೆಂದರೆ ಮಡಿಸಿದ್ದ ಬಟ್ಟೆಗಳನ್ನು ಬಿಚ್ಚಿ ಮನದಲ್ಲೇ ಉದ್ದಗಲಗಳನ್ನು ಲೆಕ್ಕ ಹಾಕಿ ಬಣ್ಣದ ಸೋಪಿನಿಂದ ಗೆರೆಗಳನ್ನೆಳೆದನೆಂದರೆ ಸರೋಜಾ ಮತ್ತೊಮ್ಮೆ ಯೋಚಿಸದೆ ಕತ್ತರಿಸಿಟ್ಟು ಬಿಡುತ್ತಿದ್ದಳು. ನೂರಾರು ರೂಪಾಯಿ ಬೆಲೆಬಾಳುವ ಬಟ್ಟೆಗಳಲ್ಲಿ ಟುಕ್ಕೋಜಿ ಸೂಟುಗಳನ್ನು ಮದುವೆಗೆ ತಯಾರಿಸಿಕೊಟ್ಟಿದ್ದ. ಬೇಸಿಗೆ ಬಂದಿತ್ತೆಂದರೆ ಟುಕ್ಕೋಜಿಗೆ ಬಿಡುವೆಂಬುದೇ ಇರುತ್ತಿರಲಿಲ್ಲ. ಗಂಡ ಹೆಂಡತಿ ಇಬ್ಬರೂ ಅನೇಕ ವೇಳೆ ಮದುವೆಗೆ ತೊಂದರೆಯಾಗದಂತೆ ರಾತ್ರಿಯೂ ಕೂಡ ಕೆಲಸ ಮಾಡುತ್ತಿದ್ದರು. ದೂರ ದೂರಗಳಿಗೆಲ್ಲ ಟುಕ್ಕೋಜಿ ಖ್ಯಾತಿ ಹಬ್ಬಿತು. ಮದುವೆ ಸೂಟು ಎಂದರೆ ಕೇಳಿದಷ್ಟು ಹೊಲಿಗೆ ಮಜೂರಿ ಕೊಡಲು ಜನ ತಯಾರಿ ಇರುತ್ತಿದ್ದರು. ಅಂತೂ ಟುಕ್ಕೋಜಿ ಸರೋಜರು ಆಶಿಸಿ ಅಪೇಕ್ಷಿಸಿದ್ದ ಹಣವೂ ಕೀರ್ತಿಯೂ ಕೈಯಳತಿಯೊಳಗೆ ಬಂದಿತು. ಇದರಿಂದಾಗಿ ಟುಕ್ಕೋಜಿಯ ತಂದೆ ಮನೆಯವರು ಕೂಡ ಈಗೀಗ ಟುಕ್ಕೋಜಿ ಬಗ್ಗೆ ಅಷ್ಟೊಂದು ಕಟುಧೋರಣೆಯನ್ನು ಅನುಸರಿಸುತ್ತಿರಲಿಲ್ಲ. ಆದರೆ ಟುಕ್ಕೋಜಿ ಸರೋಜರಿಗೆ ಈಗ ಇನ್ನೊಂದು ಸಮಸ್ಯೆ ಎದುರಾಯಿತು. ತವರಿನವರು, ಮಾವನ ಮನೆ ಕಡೆಯವರು ಮೊದಲಿನ ತಿರಸ್ಕಾರ ತೊರೆದರೂ ಕೂಡ ಸರೋಜಳಿಗೆ ಏಕೆ ಇನ್ನೂ ಮಕ್ಕಳಾಗಲಿಲ್ಲವೆಲ್ಲ ಎಂದು ಮೂಗು ಮುರಿಯತೊಡಗಿದರು. ನೀನು ಈ ತಿಂಗಳು ಮೈಗೆ ನೀರು ಹಾಕೊಂಡೆಯಾ ಎಂದು ವಯಸ್ಸಾದ ಹೆಂಗಸರು ಸರೋಜಳನ್ನು ಕೇಳಿ ಕೇಳಿ ಪ್ರಾಣ ತಿನ್ನತೊಡಗಿದರು. ಟುಕ್ಕೋಜಿ ಇಷ್ಟೊಂದು ದಿನ ಏಕಾಗ್ರತೆಯಿಂದ ಕೆಲಸ ಮಾಡಿ ತಾನೋ ಓರ್ವ ಮನುಷ್ಯ ಎನ್ನಿಸಿಕೊಂಡವನು ಈಗ ಒಬ್ಬ ಅಪ್ಪ ಎನ್ನಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಬೇಕಾಯಿತು. ಈ ನಡುವೆ ಗುರುಗಳ್ಳಿ ನಿಧಾನವಾಗಿ ಇನ್ನೂ ಬೆಳೆಯಿತು. ಕತ್ತಲಾದ ಮೇಲೆ ಜನ ಒಂದು ಕಾಲದಲ್ಲಿ ಓಡಾಡಲು ಹೆದರಿದ್ದ ಕಡೆಗಳಲ್ಲೆಲ್ಲ ಈಗ ಮನೆಗಳು ಏಳತೊಡಗಿದವು.
ಟುಕ್ಕೋಜಿಗೆ ಒಂದು ಮಗುವಾದಾಗ ಗುರುಗಳ್ಳಿಯ ಜನಸಂಖ್ಯೆ ಅವನ ಮಗ ಕೃಷ್ಣಜಿಯನ್ನು ಸೇರಿಸಿಕೊಂಡು 1000 ಮೇರೆ ಮೀರಿತು. ಕೃಷ್ಣಜಿ ಅಥವಾ ಕಿಟ್ಟು ಹುಟ್ಟಿದಾಗ ಟುಕ್ಕೋಜಿಗೂ ಸರೋಜಳಿಗೂ ಮಹಾ ಸಂತಸವಾಯಿತು. ಸರೋಜಳಿಗಂತೂ ದಿನಕಳೆದಂತೆ ತಾನು ಹಾಗಾದ್ರೆ ನಿಜವಾಗಲೂ ಬಂಜೆಯೇ ಎಂಬ ಗುಮಾನಂದು ಕಾಡತೊಡಗಿತ್ತು. ಇದರೊಡನೆ ಮಾವನ ಮನೆಯವರ ಕುಂಕು, ಟುಕ್ಕೋಜಿಗೆ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕಾದ ಸಮಯ ಬರುತ್ತದೋ ಎಂಬ ಭಯ ಇತ್ಯಾದಿಗಳೆಲ್ಲ ಸರೋಜಳನ್ನು ಕಾಡತೊಡಗಿದ್ದವು. ಆದರೆ ಕಿಟ್ಟುವಿನ ಜನನ ಇದೆಲ್ಲಕ್ಕೂ ವಿರಾಮ ಹಾಕಿತ್ತು. ಟುಕ್ಕೋಜಿ ಭಾರೀ ಹೆಮ್ಮೆಯಿಂದ ಹೇ 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 ಎಂದು ದೇಶಾವರಿ ನಗೆಯನ್ನು ನಗೆಸಿ ಕಪಟ ನಾಚಿಕೆಯನ್ನು ಅಭಿನಯಿಸಿ ಶುಭಾಶಯ ಕೋರಿದವರಿಗೆ ಕಾಫಿ ತಿಂಡಿಯನ್ನು ತಿಮ್ಮಪ್ಪಯ್ಯನ ಹೋಟೆಲಿನಲ್ಲಿ ಕುಡಿಸಿದ್ದ. ಕಿಟ್ಟುವಿನ ಜನನ ಇದಕ್ಕಿಂತ ಹೆಚ್ಚಾದ ಯಾವುದೇ ಕ್ರಾಂತಿಕಾರಿಯಾದ ಬದಲಾವಣೆಯನ್ನು ಇವರಿಬ್ಬರ ಜೀವನದಲ್ಲಿ ಉಂಟು ಮಾಡಿರಲಿಲ್ಲ. ಮೊದಮೊದಲು ಏಕೆಂದರೆ ಕಿಟ್ಟು ಸದಾ ತೊಟ್ಟಿಲಲ್ಲಿ ಬೆರಳು ಚೀಪುತ್ತಾ ಮಲಗಿರುತ್ತಿದ್ದುದರಿಂದ ಸರೋಜಾ ಟುಕ್ಕೋಜಿಯ ಹೊಲಿಗೆ ಕೆಲಸಗಳಲ್ಲಿ ಸಾಕಷ್ಟು ಭಾಗವಹಿಸುತ್ತಿದ್ದಳು. ಜೊತೆಗೆ ತನಗೆ ಒದಗಿದ ಮಾನಸಿಕ ನೆಮ್ಮದಿಯಿಂದ ಟುಕ್ಕೋಜಿಯು ಹೆಚ್ಚಿನ ಕೆಲಸಗಳಿಗೆ ಹೆದರದೆ ನಿಭಾಯಿಸುತ್ತಿದ್ದ. ಕಿಟ್ಟು ಕೊಂಚ ಬೆಳೆದ ನಂತರ ತೊಟ್ಟಿಲು ಬಿಟ್ಟು ನೆಲದ ಮೇಲೆ ತೆವಳಲಾರಂಭಿಸಿದ. ಬರೇ ಕಣ್ಣು ಮಿಟುಕಿಸುತ್ತಾ ಕೈಕಾಲು ಬಡಿಯುತ್ತಾ ತೊಟ್ಟಿಲೊಳಗಿದ್ದ ಈ ಮಾಂಸದ ಮುದ್ದೆ ನಿಧಾನವಾಗಿ ಜೀವವಾಗಿ ಮಾನವನಾಗಿ ರೂಪುಗೊಳ್ಳತೊಡಗಿದುದನ್ನು ನೋಡಿ ತಂದೆ ತಾಯಿಗಳಿಬ್ಬರೂ ಸೋಜಿಗಪಟ್ಟರು. ಆ ಪುಟ್ಟ ವಸ್ತುವನ್ನು ಇಬ್ಬರೂ ಪ್ರೀತಿಸಿದರು. ಅವರಿಬ್ಬರ ಪರಸ್ಪರ ಪ್ರೀತಿ ಇದರಿಂದ ಮಿಗಿಲಾಯಿತು. ಆದರೆ ಈಗ ಸರೋಜಾ ಕಿಟ್ಟುವಿನತ್ತ ಇನ್ನೂ ಕೊಂಚ ಹೆಚ್ಚು ಗಮನ ವಹಿಸಬೇಕಾದುದರಿಂದ ಟುಕ್ಕೋಜಿಯ ಹೊಲಿಗೆ ಕೆಲಸ ಮಾತ್ರ ಆಗಾಗ್ಗೆ ನಿಧಾನವಾಗತೊಡಗಿತು. ಬರೇ ಅತ್ತು ಕೂಗಿ ಮಾಡುತ್ತಿದ್ದ ಕಿಟ್ಟುವಿನ ಗಲಾಟೆಗಳ ವ್ಯಾಪ್ತಿ ಹೆಚ್ಚಾಯಿತು. ಒಂದು ದಿನ ಟುಕ್ಕೋಜಿ ಬಂದಾಗ ಒಂದು ಮೂಲೆಯಲ್ಲಿ ಟುಕ್ಕೋಜಿ ಹೊಲಿಗೆ ದಾರಪೂರಿ ಉಂಡೆಯಿಂದ ಬಿಚ್ಚಿಕೊಂಡು ಸಂಪೂರ್ಣ ಗೊಜ್ಜಲಾಗಿ ಮೂಲೆಯಲ್ಲಿ ಬಿದ್ದಿತ್ತು. ಕಿಟ್ಟುವಿನ ಕೈಗೆ ಅದು ಯಾವ ರೀತಿ ಸಿಕ್ಕಿತ್ತೋ ತಿಳಿಯಲಿಲ್ಲ. ಟುಕ್ಕೋಜಿ ಅದನ್ನು ಗೊಜ್ಜಲು ಬಿಡಿಸಿ ಸುತ್ತೋಣೆಂದು ಬಹಳವಾಗಿ ಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ಅದನ್ನು ಟುಕ್ಕೋಜಿ ಬಟ್ಟೆ ಚೂರುಗಳಿದ್ದ ಕಸದ ಬುಟ್ಟಿಗೆ ರವಾನಿಸಿದ. ದಾರದ ಉಂಡೆ ಹಾಳಾದುದರಿಂದ ಟುಕ್ಕೋಜಿಗೆ ಅಷ್ಟೊಂದೇನೂ ಬೇಸರವಾಗಲಿಲ್ಲ. ಆದರೆ ದಾರದ ಉಂಡೆ, ಕತ್ತರಿ, ಬಟ್ಟೆ ಇತ್ಯಾದಿಗಳನ್ನು ನೆಲಮಟ್ಟದಲ್ಲಿ ಇಡಕೂಡದು ಎಂದು ಜಾಗ್ರತೆ ವಹಿಸತೊಡಗಿದನು. ಟುಕ್ಕೋಜಿಯ ಮಗ ಕೃಷ್ಣಜಿ ಅಂಬೆಗಾಳಿಡುವ ಹೊತ್ತಿಗಾಗಲೇ ರೈಲು ರಸ್ತೆಯ ನಕಾಶೆ ಸಿದ್ಧವಾಗಿ ಸರ್ವೆ ನಡೆಯತೊಡಗಿತ್ತು. ಒಂದು ದಿನ ಮಾತ್ರ ಟುಕ್ಕೋಜಿಗೆ ನಿಜಕ್ಕೂ ಕೋಪ ಬಂದಿತು. ಏಕೆಂದರೆ ಟುಕ್ಕೋಜಿ ಬಳಿ ಒಂದು ಅತ್ಯಂತ ನಾಜೂಕಾದ ತೆಳ್ಳನೆ ಗಜಕಡ್ಡಿ ಇತ್ತು. ಯಾವುದೋ ದಾರದ ಕಂಪನಿಯವರು ತಮ್ಮ ಜಾಹೀರಾತಿಗೆಂದು ಅದನ್ನು ತಯಾರಿಸಿದ್ದರು. ಅದು ಯಾವ ಮಾಯದಲ್ಲಿ ಕಿಟ್ಟುವಿನ ಕೈಗೆ ಸಿಕ್ಕಿತ್ತೋ ತಿಳಿಯಲಿಲ್ಲ. ಅಂತೂ ಟುಕ್ಕೋಜಿ ಮನೆಗೆ ಬಂದಾಗ ಅದು ಳಾ ಆಕಾರದಲ್ಲಿ ಬಗ್ಗಿಕೊಂಡು ಬಿದ್ದಿತ್ತು. ಅದನ್ನು ನೆಟ್ಟಗೆ ಮಾಡಲು ಟುಕ್ಕೋಜಿ ಅದನ್ನು ಹಲವು ಬಾರಿ ಹಿಂದೆ ಮುಂದೆ ಬಗ್ಗಿಸಬೇಕಾಯಿತು. ಈ ಪ್ರಯತ್ನದಲ್ಲಿ ಅದು ತುಂಡು ತುಂಡಾಗಿ ಹೋಯಿತು. ಇಷ್ಟೊಂದು ಒಳ್ಳೆಯ ಗಜಕಡ್ಡಿ ಹಾಳಾಯಿತಲ್ಲ ಎಂದು ಟುಕ್ಕೋಜಿ ಸಂಕಟಪಟ್ಟನು. ಸರೋಜಳನ್ನು ಕರೆದು, ನೋಡು, ಎಂಥ ಕೆಲಸ ಮಾಡಿಟ್ಟಿದ್ದಾನೆ ನಿನ್ನ ಮಗ, ಎಂಥ ಒಳ್ಳೆಯ ಗಜಕಡ್ಡಿ ಮುರಿದು ಹೋಯಿತಲ್ಲ ಎಂದು ರೇಗಾಡಿದನು. ಆದ್ರ ಸರೋಜಾ ಟುಕ್ಕೋಜಿ ಅಪ್ರತಿಭರಾಗುವಂತೆ, ನೋಡಿದಿರಾ, ನಿಮ್ಮ ಕತ್ತರಿ, ಸೂಜಿ, ಇಂಚುಪಟ್ಟಿ ಎಲ್ಲವನ್ನೂ ಅವನ ಕೈಗೆ ಸಿಕ್ಕುವಂತೆ ಇಡಬೇಡ್ರಿ ಅಂತ ಹೇಳಿದರೂ ನಿಮಗೆ ಗೊತ್ತಾಗೋಲ್ಲ. ಗಜಕಡ್ಡಿ ಹಾಳಾದರೆ ಹಾಳಾಗಲಿ, ಸೂಜಿ ಬೇಡುಗಳನ್ನೇನಾದರೂ ನುಂಗಿದರೆ ಏನು ಗತಿ ಎಂದು ತಿರುಗಿ ಟುಕ್ಕೋಜಿಯನ್ನೇ ದಬಾಯಿಸಿದಳು. ಇದರಿಂದ ಟುಕ್ಕೋಜಿಗೆ ಇನ್ನೂ ಅಸಮಾಧಾನವಾಯಿತು. ಎಲಾ ಇವಳ ಜಂಭವೇ ಎಂದು ಅಂದುಕೊಂಡನು. ಆದರೆ ಕಾಲಕ್ರಮೇಣ ಟುಕ್ಕೋಜಿಗ ಇದು ಮರೆತೇ ಹೋಯಿತು. ಬೇಡು ಸೂಜಿಗಳನ್ನು ನುಂಗಿದರೆ ಏನು ಗತಿ ಎಂದು ಹೇಳಿದ ಸರೋಜಳ ಮಾತಿನಲ್ಲೂ ತಥ್ಯವಿದೆ ಎಂದೆನಿಸಿ ಟುಕ್ಕೋಜಿಯ ಕೋಪವೂ ಶಮನವಾಯಿತು. ಇನ್ನೊಂದು ದಿನ ಮಾತ್ರ ಇದಕ್ಕಿಂತ ಗುರುತರ ಅಸಮಾಧಾನದ ಸಂಗತಿ ನಡೆಯಿತು. ಸರೋಜಳು ಕೆಲಸದ ಭರದಲ್ಲಿ ಒಂದು ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ ಕುಗ್ಗಿಸುವುದನ್ನು ಮರೆತು ಬಿಟ್ಟಿದ್ದೆಳು. ನೆನೆಸಿದ್ದೇನೆ ಎಂದು ಹೇಳಿದ್ದರಿಂದ ಟುಕ್ಕೋಜಿ ಯಥಾಪ್ರಕಾರ ಅಳತೆ ಹಿಡಿದು ಕತ್ತರಿಸಿ ಹೊಲೆದೇ ಬಿಟ್ಟನು. ದುರ್ದೈವವಶಾತ್ ಅವು ಹ್ಯಾಂಡ್ಲೂಮ್ ಬಟ್ಟೆಗಳಾಗಿದ್ದವು. ಆ ಉಡುಪುಗಳನ್ನು ತೆಗೆದುಕೊಂಡು ಹೋದ ಗಿರಾಕಿ ಮಾತ್ರ ಒಂದು ವಾರದ ತರುವಾಯ ಹಳ್ಳಿಯಿಂದ ವಾಪಸ್ಸಾದರು. ಆ ಉಡುಪುಗಳು ಅಸಹನೀಯ ಪ್ರಮಾಣಕ್ಕೆ ಕುಗ್ಗಿದ್ದವು. ವಾಸ್ತವವಾಗಿ ಟುಕ್ಕೋಜಿ ಹೊಲಿದುಕೊಟ್ಟ ಶರ್ಟು ಕುಪ್ಪಸದಂತೆ ಆ ಯಜಮಾನನನ್ನು ಅಪ್ಪಿ ಹಿಡಿದಿತ್ತು. ಆತನು ಬಂದವನೇ ಆಶ್ಚರ್ಯದಿಂದ, ಇದೇನು ಮಾರಾಯರೇ ಇದು, ಹೀಗಾಗಿ ಹೋಯ್ತಲ್ಲ ಎಂದು ಹೆಚ್ಚು ಹೆಚ್ಚಾಗಿ ನಗಸಿ ಟುಕ್ಕೋಜಿ ಎದುರು ನಿಂತರು. ಗಂಟಿನೊಳಗೆ ಬಿಗಿದ್ದು ಕಟ್ಟಿದ ಮಾಂಸದ ಮೂಟೆಯಂತೆ ಆತನು ಕಾಣುತ್ತಿದ್ದನು. ಟುಕ್ಕೋಜಿ, ಅದನ್ನು ಕಳಿಸಿಕೊಡಿ, ಅದು ಹ್ಯಾಂಡ್ಲೂಮ್ ಬಟ್ಟೆಯಾಗಿದ್ದರಿಂದ ಹಾಗಾಗಿದೆ, ಹೊಲಿಗೆ ಬಿಚ್ಚಿ ಸರಿ ಮಾಡಿಕೊಡುತ್ತೇನೆ ಎಂದ. ಆ ಗಿರಾಕಿ ಹೊಸ ಬಟ್ಟೆಗಳನ್ನು ಬಿಚ್ಚಿಕೊಟ್ಟು ಪೊಟ್ಟಣದಲ್ಲಿ ಸುತ್ತಿ ತಂದಿದ್ದ ಹಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಹೋದನು.